ಮೊದಲ ಹಂತದಲ್ಲಿ ದಾಖಲಿಸಿರ್ತಕ್ಕಂಥ ತಂಡಗಳು ಕ್ಷೇತ್ರಕ್ಷಣವನ್ನು ನೋಡ್ತಾ ಇದ್ದ ಭವಿಷ್ಯದ ಹೋರಾಟವನ್ನು ನೋಡಬಲ್ಲಂತ ಎರಡು ತಂಡಗಳು. ಒಂದನೇ ಯಶಸ್ ಟೈಟನ್ಸ್ ನಾಗೇಗೌಡ ಸಚಿನ್ ಮಹಾದೇವ, ನವೀನ್ ಜಾಕರ್ಸ್ ಬೆಂಗಳೂರು, ಅದೇ ರೀತಿ ಮಹೇಶ ಬೆಂಗಳೂರು ಮತ್ತು ಭರತ್ ಗಿಳಿಯವರು, ಚೇತನ್ ಬೆಂಗಳೂರು, ಪ್ರಸಿದ್ಧಾಚಾರ್ಯ ಅಭಿ ಮತ್ತು ಮನು. ಮತ್ತೊಂದೆಡೆಯಲ್ಲಿ ಚವನ ಯಶಸ್ ಪರವಾಗಿದ್ದಾರೆ. ಅದೇ ರೀತಿ ಅಲೋಕ್ ವಾರಿಯರ್ಸ್ ಪರವಾಗಿ ಅನಿಲ್ ಕಾರ್ವಿ, ಅಲೋಕ್ ವಾರಿಯರ್ಸ್ ಪರವಾಗಿ ಅನಿಲ್ ಕಾರ್ವಿ, ಚೇತನ್ ಬೆಂಗಳೂರು, ಅದೇ ರೀತಿ ನವೀನ, ಅಶ್ವಿನ್ ಆಚಾರ್, ಅದೇ ರೀತಿ ಮಹೇಶ್ ಬಿಜಾಡಿ, ಅದೇ ರೀತಿ ಸಾಗರ್ ಬಂಜಾರಿ, ಅದೇ ರೀತಿ ಸಚಿನ್ ಕೋಟೇಶ್ವರ, ಅದೇ ರೀತಿ ಯತೀಶ, ಅದೇ ರೀತಿ ಜಶಂತ. ಹೋರಾಟವನ್ನು ನೋಡಬಲ್ಲಂತ ಸಾಮರ್ಥ್ಯದ ಪಂದ್ಯ ಈ ಪ್ರದರ್ಶನ ಪಂದ್ಯ ರೂಪದಲ್ಲಿ ಸಾಗ್ತಾ ಇದೆ. ಭವಿಷ್ಯದ ಎರಡು ತಂಡಗಳ ಅತ್ಯುತ್ತಮ ಆಟಗಾರರು ಹೊಂದಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಆರಂಭಿಕ ಆಟಗಾರ ಅಂಗಳಕ್ಕೆ ಬರಬೇಕೆಂದು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಆರಂಭಿಕ ಹಂತದ ಆಟಗಾರ ಅಂಕಣಕ್ಕಿಳಿಬೇಕೆನ್ನುವಂತ ಸೂಚನೆ ರವಾನಿಸ್ತಾ ಇದ್ದಾವೆ. ಪ್ರದರ್ಶನ ರೂಪದ ಪಂದ್ಯದ ರೂಪದಲ್ಲಿ ಸಾಗ್ತಾ ಇರ್ತಕ್ಕಂಥ ಪಂದ್ಯ. ಒಂದಡ ನವೀನ ಮತ್ತು ಅನಿಲ್ ಕಾರ್ವಿ ಆರಂಭಿಕ ಹಂತದ ಆಟಗಾರರು. ಈ ಮಾದರಿ ಪಂದ್ಯ ಕೂಡಲು ಅತ್ಯುತ್ತಮ ರೀತಿಯ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಎರಡು ಆಟಗಾರರು. ಅಂದಡ ನಾಗ ಪ್ರಸಿದ್ಧ ನವೀನ, ಸಚಿನ್ ಮಹಾದೇವ, ಚವನ್ ಭರತ್, ಅದೇ ರೀತಿ ಮನು, ಮಹೇಶ ಮತ್ತು ಅಭಿ. ಎರಡೂ ತಂಡಗಳು ಕೂಡ ಬಹಳಷ್ಟು ಸಮತೋಲನವನ್ನು ಹೊಂದಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಎರಡು ತಂಡಗಳು. ಮೊದಲ ಹಂತದ ಭರತ್ ಗಿಳಿಯರನ್ನು ಪರಿಚಯಿಸ್ತಾ ಇರ್ತಕ್ಕಂಥ ತಂಡ ಕಾರ್ವಿ ಸ್ಟ್ರೈಕ್ ಅಲ್ಲಿ ಇವತ್ತಿನ ಬೆಳಗಿನ ಅವಧಿಯಲ್ಲಿ ಅತ್ಯಾಕರ್ಷಕ ಅರ್ಧ ಶತಕವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ. ಎಸೆತದ ಮೊದಲ ಚೆಂಡು ಸ್ವಲ್ಪ ಬ್ಲಾಕ್ ಕಾಲ್ ಮಾದರಿ ಎಸೆತಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಚೆಂಡು ಮೊದಲ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಈ ಮುಖಾಂತರವಾಗಿ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. 3 ದಿನಗಳ ಕಾಲದ ಹೋರಾಟಕಾರಿ ಕ್ರೀಡಾಕೂಟ ಗೆಳೆಯರ ಬಳಗ ಬಿಜಾಡಿ ಮತ್ತು ಅಲೋಕ್ ಇವೆಂಟ್ಸ್ ಒಂದು ಅತ್ಯುತ್ತಮ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾ ಇರ್ತಕ್ಕಂಥ ಕ್ರೀಡಾಕೂಟ. ಇವಾಗ ಒಂದು ಪ್ರದರ್ಶನ ಪಂದ್ಯ ಸಾಗ್ತಾ ಇದೆ. ಬಹಳ ಸುಂದರತೆ ಹೊಡೆತ ಅಭಿಷೇಕ್ ರಕ್ಷಕ ಅಂತಿಮ ಹಂತದಲ್ಲಿ ನಂಬುಗೆ ಭರವಸೆ ಕ್ಷೇತ್ರಕ್ಷಕನ ಕೈಯಿಂದ ಚೆಂಡು ಜಾರ್ತಾ ಇದೆ. ಮೊದಲ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರೆ 4 ಹೊಡೆಗಳ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ. ಮತ್ತೆ 3ನೇ ಬಾರಿ ಲೆಗ್ ಲಾನ್ಸ್ ಮಾಡುವಂತಹ ಸುಂದರತೆ ಆಟ, ಮತ್ತೆ ಬೌಂಡ್ರಿ ಅಡ್ಡಾಯಿಸುವಂತಹ ಪ್ರಕ್ರಿಯೆ, ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. ತಡ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ ತಡ ಮೊತ್ತ. ಬಹಳಷ್ಟು ಲೆಕ್ಕಾಚಾರ ಮಾಡಿ ಎರಡು ತಂಡಗಳ ಬಹಳಷ್ಟು ಹೋರಾಟವನ್ನು ನೀಡಬಲ್ಲಂತಹ ಸಾಮರ್ಥ್ಯದ ಒಂದು ಪ್ರದರ್ಶನ ಪಂದ್ಯ ಆರಂಭಿಕ ಹಂತದಲ್ಲಿ ಎದುರಾಳಿ ತಂಡದ ಮೇಲೆ
ಒತ್ತಡಕ್ಕೆ ನೀಡುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ನವೀನ ಈ ಮಾದರಿಯ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ರೀತಿಯ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಆಟಗಾರ. ಬೆಂಗಳೂರು ರಂಗ ಪಂದ್ಯಾಕೂಟದಲ್ಲಿ ಈ ಮಾದರಿಯ ಪಂದ್ಯಾಕೂಟದಲ್ಲಿ ಸರ್ವಶ್ರೇಷ್ಠ ಆಟಗಾರರಿಗಾಗಿ ದ್ವಿಚಕ್ರ ವಾಹನವನ್ನು ಪಡ್ಕೊಂಡ್ರು. ಮತ್ತೆ ಭರತ್ ಹೋದರೆ ಆವರಿಸಿಕೊಂಡು ಅಕ್ರಾಸ್ ಲೈನ್ ಮೇಲೆ ಅಡ್ಡ ಹೊಡೆತವನ್ನು ಸ್ವೀಪ್ ಶಾಟ್ ರೂಪದಲ್ಲಿ ದಾಖಲಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ಮುಖಾಂತರವಾಗಿ ತಂಡ ಮೊತ್ತ ಕೂಡ 10ಕ್ಕೆ ತಲುಪ್ತಾ ಇದೆ, 2 ಅಂಕೆಯನ್ನು ಕ್ರಮಿಸ್ತಾ ಇದೆ. ಮೊದಲ 5 ಚೆಂಡುಗಳ ಮುಕ್ತಾಯದ ಬಳಿಕ ಬಹಳಷ್ಟು ಸುಂದರತ ಶತರಕ್ಷಣ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲಿ ಮುಖಾಂತರವಾಗಿ ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಹಂತದ 6 ಚೆಂಡುಗಳ ಮುಕ್ತಾಯದ ಬಳಿಕ 10 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಯಾವುದೇ ಹೋದರೆ ಆಘಾತವಿಲ್ಲದೆ ಸುರಕ್ಷಿತವಾಗಿ ಆರಂಭವನ್ನು ಪಡ್ಕೊಳ್ತಾ ಇದೆ. ನಾಳೆ ರಾತ್ರಿಯ ಪರಿಸ್ಥಿತಿಯಲ್ಲಿ ಈ ಪಂದ್ಯಾಕೂಟದ ಅಗ್ರ ಪ್ರಶಸ್ತಿನ ಅದ್ಯಾವ ತಂಡ ಜಯಿಸ್ತಾರ ಅಂತ ನೋಡಬೇಕಾಗಿದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ 16 ತಂಡಗಳು ಭಾಗವಹಿಸ್ತಾ ಇರ್ತಕ್ಕಂಥ ವ್ಯವಸ್ಥಿತ ಕ್ರೀಡಾಕೂಟ ಈಗಾಗಲೇ 6 ತಂಡಗಳು 8ರ ಘಟ್ಟಕ್ಕೆ ತಲುಪಿರ್ತಕ್ಕಂಥ ತಂಡಗಳು. ನಿನ್ನೆ ದಿನ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗಡೆಯ ತಂಡ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಂತಹ ತಂಡ, ಎವಿ ರಾಕರ್ಸ್ ತಂಡ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಅಪೂರ್ವ ಚಾಲೆಂಜ್ ಕುಂದಾಪುರ ತಂಡ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಂತಹ ತಂಡ, ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ತಂಡ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ತಂಡ. ಇವತ್ತು ಬೆಳಗಿನ ಅವಧಿಯಲ್ಲಿ ಶೆಟ್ಟಿ ಎಂಪೈರ್ ಮತ್ತು ರಾಧ್ಯ ಜಾನ್ಸನ್ 8ರ ಘಟ್ಟವನ್ನು ತಲುಪಿರ್ತಕ್ಕಂಥ ತಂಡಗಳು. 12 ತಂಡಗಳಿಗಾಗಿ ಹೋರಾಟ ಮುಂದಿನ ಹಂತದಲ್ಲಿ ಜಾರಿಯಲ್ಲಿದೆ. ಸುಂದರತೆ ಸತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಚವನ್ ಭಂಡಾರಿ. ಗೂಟಗಳ ನಡುವೆ ಬಹಳಷ್ಟು ಕೆಳ ಮಟ್ಟದಲ್ಲಿ ಕೆಳ ಸರದಿಯಲ್ಲಿ ತಂಡನ್ನು ತೇಲಿ ಬಿಡುವಂತಹ ಹಂತದಲ್ಲಿ ಯಶಸ್ಸನ್ನು ಪಡ್ಕೊಂಡ್ರು. ಸ್ವಲ್ಪ ಮಟ್ಟಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಓವರ್ನಲ್ಲಿ ಈಗಾಗಲೇ 10 ಓಟಗಳು ಹರಿದು ಹೋಗ್ತಾ ಇದೆ. ವಿಶಿಷ್ಟತೆ ಆಟ, ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವಂತಹ ಪ್ರಯತ್ನಗಳು ಬರ್ತಾ ಇದೆ. ಮಹೇಶ ಕ್ಷೇತ್ರರಕ್ಷಕ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು. ತಂಡ ಮೊತ್ತ ಕೂಡ 11ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದಲ್ಲಿ ತೃತೀಯ ಜಾರಿಯಲ್ಲಿ ತೇಲಿ ಬಿಡುವಂತಹ ಸುಂದರತೆ ಆಟ, ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 12ಕ್ಕೆ ತಲುಪ್ತಾ ಇದೆ. ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಸಡನ್ಲಿ ನೆಗೆತವನ್ನು ಕಾಣ್ತಾ ಇದೆ. ಸ್ವಲ್ಪ ದಾಂಡಿನ ಅಂಚೆಯನ್ನು ಸವರ್ತಾ ಇರ್ತಕ್ಕಂಥ ಚೆಂಡು. ಶಾಟ್ ಅಡ್ಮ್ಯಾನ್ ವಿಭಾಗದಲ್ಲಿ ಚೆಂಡು ಕೂಡ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. 1 ಓಟಗಳ ಸೇರ್ಪಡೆ, ತನ್ನ ಮೊತ್ತ ಕೂಡ 13ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 2ನೇ ಓವರ್ನಲ್ಲಿ ಅಂತಿಮ 2 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ, ವೈಟ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಬೆಳಗಿನ ಅವಧಿಯಲ್ಲಿ ರಾಧ್ಯ ಜಾನ್ಸನ್ ಪರವಾಗಿ ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರ, ಅರ್ಧ ಶತಕವನ್ನು ದಾಖಲಿಸಿದ್ದಾರೆ. ನಿನ್ನೆ ದಿನ ಪ್ರಸಿದ್ಧ ಆಚಾರ್ಯ ಅರ್ಧ ಶತಕವನ್ನು ದಾಖಲಿಸಿದ್ರು. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. 1 ಓಟಗಳ ಸೇರ್ಪಡೆ, ತನ್ನ ಮೊತ್ತ ಕೂಡ 15ಕ್ಕೆ ತಲುಪ್ತಾ ಇದೆ. 2ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 1 ಚೆಂಡು ಮಾತ್ರ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಸ್ವಲ್ಪ ಮಟ್ಟಿಗೆ ಬೆಳಗಿನ ಅವಧಿಯಲ್ಲಿ ವಿರಳವಾಗಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ಈ ಸಂಜೆಯ ಪರಿಸ್ಥಿತಿಯಲ್ಲಿ ಬಹಳ ಸುತ್ತಮುತ್ತ ಹೊಡೆತ, ನವೀನ ದಾಂಡಿನ 3ನೇ ಬೌಂಡ್ರಿ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಶಾರ್ಟ್ ಡ್ರೈಸಿಂಗ್ ಡೆಲಿವರಿ ಲಾಭವನ್ನು ಪಡ್ಕೊಂಡಂತ ನವೀನ
ಒಂದು ಅತ್ಯುತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ದಾರೆ. ಮೂರನೇ ಬೌಂಡ್ರಿ ಕೂಡ ನವೀನ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಂಡುಕೊಂಡ್ರೆ ತಡ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಮಟ್ಟಿಗೆ ವಿರಳವಾಗಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ಸಂಜೆಯ ಪರಿಸ್ಥಿತಿಯಲ್ಲಿ ಈಗಾಗಲೇ 3 ಗ್ಯಾಲರಿಗಳು ಬಹುತೇಕ ಭರ್ತಿಯಾಗುವಂತ ಲಕ್ಷಣಗಳು ತೋರ್ಪಡಿಕೆ ಆಗ್ತಾ ಇದ್ದಾವೆ. ತಡ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಹೊಸ ಬೌಲರ್ ರೂಪದಲ್ಲಿ ಬೆಂಗಳೂರಿನ ಸಚಿನ್ ಮಹಾದೇವ ರಾಧ್ಯ ಜಾನ್ಸನ್ ಸೇವೆಯಲ್ಲಿದ್ರು. ಪ್ರಸ್ತುತ ಈ ಪ್ರದರ್ಶನ ಪಂದ್ಯದ ಸೇವೆಯನ್ನು ಕಾಣ್ತಾ ಇರ್ತಕ್ಕಂಥ ಆಟಗಾರ. ಇದರ ಮುಂದಿನ ಪಂದ್ಯವನ್ನ ಆಡ್ತಾ ಇರ್ತಕ್ಕಂಥ 2 ತಂಡಗಳು ರೆಡಿಯಾಗಿರ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹಳ ಸುತ್ತಮುತ್ತ ಹೊಡೆತ ಮತ್ತೆ ಬೌಂಡ್ರಿ ಮಾಡ್ತಾ ಇದೆ. 4 ಓಟಗಳ ಸೇರ್ಪಡೆ. ಬಹಳಷ್ಟು ಸುಂದರತೆ ಬೌಂಡ್ರಿ ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ. ಅನಿಲ್ ಕಾರ್ವಿ ದಾಂಡಿನ ಮುಖಾಂತರವಾಗಿ 4 ಓಟಗಳ ಸೇರ್ಪಡೆ. ತಡ ಮೊತ್ತ 23ಕ್ಕೆ ತಲುಪ್ತಾ ಇದೆ. ಓಟಗಳಿಗೆ ಅಂತಿಮ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 24 ಓಟಗಳು. ಈ ರೀತಿಯ ಓಟಗಳ ದಾಖಲಾತಿಯನ್ನು ಕಂಡ್ರು ಕೂಡ ನಾವು ಕಂಡ ಹಾಗೆ 65, 70, 75 ಓಟಗಳ ನಿಸ್ಸಂಶಯವಾಗಿ ಅಂಕಿಅಂಶ ಪಟ್ಟಿಯನ್ನು ಕಾಣಬಲ್ಲಂತ ಸಾಧ್ಯತೆ ಪಂದ್ಯ. 2 ತಂಡಗಳು ಈ ಮಾದರಿ ಪಂದ್ಯ ಕೂಡ ಅತ್ಯುತ್ತಮ ರೀತಿಯ ಆಟವನ್ನು ಆಡಬಲ್ಲಂತ ಆಟಗಾರರನ್ನು ಹೊಂದಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಗತಿ ಪರಿವರ್ತನೆ ಚೆಂಡು ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು ಸಚಿನ್ ಮಹಾದೇವರ. 3ನೇ ಚೆಂಡಿನಲ್ಲಿ ಮತ್ತೊಂದು ಅತ್ಯುತ್ತಮ ರೀತಿಯ ಹೊಡೆತವನ್ನು ದಾಖಲಿಸ್ತಾ ಇರ್ತಕ್ಕಂಥ ನವೀನ. 4ನೇ ಬೌಂಡ್ರಿ ಇವಾಗಲೇ ನವೀನ ದಾಂಡಿನ ಈ ಪರಿಸ್ಥಿತಿಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ. ಓಟಗಳಿಗೆ ಅವಕಾಶವನ್ನು ಮತ್ತೆ ಸಚಿನ್ ಬ್ಲಾಕ್ ಆಲ್ ಚೆಂಡು ಬಹಳ ಸುತ್ತಮುತ್ತ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 29ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 30ಕ್ಕೆ ತಲುಪ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ ಹಲೋ ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 30 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಇನ್ನು ಕೂಡ 5 ಓವರ್ಗಳ ಆಟ ಆರಂಭಿಕ ಹಂತದಲ್ಲಿ ಬಾಕಿ ಉಳಿತಾ ಇದೆ. 30 ಚೆಂಡುಗಳ ಆಟ ಈ ಪರಿಸ್ಥಿತಿಯಲ್ಲಿ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಎಲ್ಲ ಹೊದ್ದರೆಗಳು ಸುರಕ್ಷಿತವಾಗಿ ಇರ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ಅದ್ಯಾವ ರೀತಿಯ ಹೋರಾಟಕಾರಿ ಮೊತ್ತವನ್ನು ದಾಖಲಿಸ್ತಾರಂತ ನೋಡಬೇಕಾಗಿದೆ. ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಈಶ್ವರ ಟೈಟಾನ್ಸ್ ಆಟಗಾರರು ಇಲ್ಲಿ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ 4ನೇ ಓವರ್ ಚಾಲ್ತಿಗಾಗಿ ಚವನ್ ಭಂಡಾರಿ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಸುಂದರತೆ ಹೊಡೆತ. ನವೀನ ಅನಿಲ್ ಕಾರ್ವಿ ದಾಂಡಿನ ಮತ್ತೊಂದು ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಬಹಳಷ್ಟು ಸುಲಭವಾಗಿ ಓಟವನ್ನು ದಾಖಲಿಸಿರ್ತಕ್ಕಂಥ ಇರುವರು ಆಟಗಾರರು ಅಂಕಣಕ್ಕೆ ಹೊಂದಿಕೊಂಡು ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 35ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ
ಲಗ್ಲಾನ್ಸ್ ಮಾಡುವಂತಹ ಸುಂದರತೆ ಆಟ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 36. 4ನೇ ಓವರ್ನ ಚಾಲ್ತಿಯಲ್ಲಿ ಇನ್ನೂ ಕೂಡ 3 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಈ ಪರಿಸ್ಥಿತಿಯಲ್ಲಿ ವಿಶೇಷತೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಒಂದು ಅತ್ಯುತ್ತಮ ರೀತಿಯ ಬ್ಯಾಕಪ್ ಕೂಡ ಗುಡದ ಹಿಂಭಾಗದಲ್ಲಿ ಸಾಗ್ತಾ ಇದೆ. ಬೌಂಡ್ರಿ ಅಡ್ಡಾಯಿಸಿದ್ದಾರೆ. ಕೇವಲ 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 37ಕ್ಕೆ ತಲುಪ್ತಾ ಇದೆ. 37. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ. ಮತ್ತೆ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ತಡ ಮೊತ್ತ 38ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಹಂತದ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಮೊದಲ 4 ಓವರ್ಗಳ ಮುಕ್ತಾಯದ ಬಳಿಕ 29 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಎಲ್ಲ ಹೋದರುಗಳು ಸುರಕ್ಷಿತವಾಗಿ ಪಂದ್ಯಾಟವನ್ನು ಆಡ್ತಾ ಇರುವುದರಿಂದ ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಓಟಗಳು ಪ್ರತಿ ಹಂತದಲ್ಲೂ ಕೂಡ ದಾಖಲಾತಿಯನ್ನು ಕಾಣಬಲ್ಲಂತಹ ಸಾಮರ್ಥ್ಯದ ಪಂದ್ಯ. ಒಂದು ಬಹಳಷ್ಟು ಉತ್ತಮ ರೀತಿಯ ಆಟಗಾರರು ಹೊಂದಿರತಕ್ಕಂಥ 2 ತಂಡಗಳು ಹೋರಾಟದ ಮುಂಚೂಣಿಯ ಹಂತವನ್ನು ಕಾಣ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ 5ನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಐದನೇ ಓವರ್ನ ಚಾಲ್ತಿಯಲ್ಲಿ ಸಚಿನ್ ಮಹಾದೇವ ಭರತ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ಭರತ್ ಗಿಳಿಯಾರು ಬಹಳ ಶೋತಮರದ ಹೊಡೆತ. ಮಿಡ್ ಆಫ್ ವಿಭಾಗದಲ್ಲಿ ಒಂದು ಅತ್ಯುತ್ತಮ ಹೊಡೆತವನ್ನು ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 40ಕ್ಕೆ ತಲುಪ್ತಾ ಇದೆ. 40. 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳ ಶುದ್ಧವಾದ ಹೊಡೆತ ಮತ್ತೆ ಸುರಕ್ಷಿತ ಕ್ಷೇತ್ರಕ್ಷಣೆ ದಾಖಲಾತಿಯನ್ನು ಕಾಣುವಂತಹ ಹಂತದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 41ಕ್ಕೆ ತಲುಪ್ತಾ ಇದೆ. ಪ್ರತಿ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಲೆಕ್ಕಾಚಾರ ಮಾಡಿ ಆಟವನ್ನು ಆಡ್ತಾ ಇರ್ತಕ್ಕಂಥ 2 ತಂಡಗಳು ಅಗ್ರಮಾನ್ಯ ಆಟಗಾರರು ಹೊಂದಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಗೋಡದ ಹಿಂಭಾಗದಲ್ಲಿ ಒಂದು ಸುಲಭ ಕ್ಯಾಚ್ ಕೂಡ ಕೈ ಜಾರಿ ಹೋಗ್ತಾ ಇದೆ. ಗೋಡದ ಹಿಂಭಾಗದಲ್ಲಿ ನಾಗ ಗಿಳಿಯರೊಂದು ಸುಲಭ ಸಾಧ್ಯತೆ ಕ್ಯಾಚ್ ಕೂಡ ಕೈ ಜಾರಿ ಹೋಗ್ತಾ ಇದ್ದಾವೆ. ಈ ಹಂತದಲ್ಲಿ ಮತ್ತೆ ಜೀವದಾನವನ್ನು ಪಡ್ಕೊಂಡಂತಹ ಅನಿಲ್ ಕಾರ್ವಿ ಅದ್ಯಾವ ರೀತಿಯಲ್ಲಿ ವರದಾನವಾಗುತ್ತೆ ಅಂತ ನೋಡಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಮೊದಲಾಗಿ ಅಂಗಣಕ್ಕೆ ಹೊಂದಿಕೊಂಡು ಅಂಗಣಕ್ಕೆ ಕಚ್ಚಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರರು ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ. ಮತ್ತೆ ಪ್ಯಾಡಲ್ ಸ್ವೀಪ್ ಅಕ್ರಾಸ್ ಲೈನ್ ಮೇಲೆ ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ 2 ಚೆಂಡು ಇನ್ನು ಕೂಡ 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬಹಳಷ್ಟು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಅತ್ಯುತ್ತಮ ಓವರ್ ಕೂಡ ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊದಲ 2 ಚೆಂಡುಗಳಲ್ಲಿ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ಭರತ್ ಗಿಳಿಯಾರು 3, 4, 5 ಈ 3 ಚೆಂಡುಗಳು ಕೂಡ ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಅಂತಿಮ ಎಸೆತ ಬಹಳಷ್ಟು ತಮ್ಮ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಅತ್ಯುತ್ತಮ ರೀತಿಯ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು.
ಈ ಮುಖಾಂತರವಾಗಿ ಮುಕ್ತಾಯದ ಮೊದಲ 5 ಓವರ್ಗಳಲ್ಲಿ 42ಕ್ಕೆ ಯಾವುದೇ ಹುದ್ದರಿ ಆಘಾತವನ್ನು ಕಾಣ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಸಮಾಲೋಚನೆಗಳು ಮುಂದುವರಿಕೆಯನ್ನು ಕಾಣ್ತಾ ಇದ್ರೆ ವೃಷ್ಟಿ ಕ್ರಿಕೆಟರ್ಸ್ ಸಾಲಿಗ್ರಾಮ 20ರ ಒಂದು ಸಂಭ್ರಮಕ್ಕಾಗಿ ರಾಜ್ಯ ಮಟ್ಟದ ಹೊನಲ ಬೆಳಕಿನ ಕ್ರಿಕೆಟ್ ಪಂದ್ಯಾಕೂಟ ಇದೇ ಮಾರ್ಚ್ 14 ಮತ್ತು 15 ಹಾಳುಕೋಟೆ ಮೈದಾನ ಸಾಲಿಗ್ರಾಮದಲ್ಲಿ ಜರುಗಲಿಕ್ಕಿದೆ. ಈ ಒಂದು ಪಂದ್ಯಾಕೂಟದ ವಿಜಯ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ 1,33,333 ಜೊತೆಗಾಗಿ ವೃಷ್ಟಿ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 77,777 ಜೊತೆಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಈ ಪಂದ್ಯಾಕೂಟ ವಿಜೇಂದ್ರ ಆಚಾರ್ಯ ಅವರ ಸಾರಥ್ಯದಲ್ಲಿ 2 ದಿನಗಳ ಕಾಲ ಹಾಳುಕೋಟೆ ಮೈದಾನದಲ್ಲಿ ಜರುಗ್ತಾ ಇದೆ. ಒಂದೆಡೆ ಶನಿವಾರ ರಾಜ್ಯ ಮಟ್ಟದ ಮುಕ್ತ ತಂಡಗಳಿಗೆ ಅವಕಾಶ ಆದರೆ ಭಾನುವಾರ ವಿಶ್ವಕರ್ಮ ಸಮಾಜ ಬಾಂಧವರ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಈ ಒಂದು ಕ್ರೀಡಾಕೂಟ ಮುಂದಿನ ಹಂತದಲ್ಲಿ ಜರುಗ್ತಾ ಇದೆ. ಈ ಒಂದು ಪಂದ್ಯಾಟಕ್ಕೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗತಿ ಪರಿವರ್ತನೆ ಚೆಂಡು ಈ ಹಂತದಲ್ಲಿ ಮತ್ತೆ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. 4 ಓಟಗಳ ಸೇರ್ಪಡೆ. ಕ್ರೀಡಾಂಗಣದ ಹೊರಭಾಗದಲ್ಲಿ ರುಚಿಯಾಗಿರ್ತಕ್ಕಂಥ ಒಂದು ತಿಂಡಿ ತಿನಿಸುಗಳನ್ನು ಹೊಂದಿರತಕ್ಕಂಥ ಊಟವನ್ನು ಹೊಂದಿರತಕ್ಕಂಥ ಒಂದು ಉಪಹಾರ ಗೃಹ ಕಾರ್ಯನಿರ್ವಹಣೆಯನ್ನು ಕಾಣ್ತಾ ಇದೆ. ಆ ಒಂದು ಉಪಹಾರ ಗೃಹಕ್ಕೆ ಯೋಗ್ಯ ಬೆಲೆ ಕೊಟ್ಟು ವಸ್ತುಗಳನ್ನು ಪಡ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸಹಕರಿಸಬೇಕೆನ್ನುವಂತ ವಿನಂತಿ ಮಾಡ್ತಾ ಇದೆ. ಬಹಳಷ್ಟು ಉತ್ತಮವಾದ ಹೊಡೆತ, ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಬ್ಯಾಕ್ ಟು ಬ್ಯಾಕ್ 2 ಬೌಂಡ್ರಿಗಳ ದಾಖಲಾತಿಯನ್ನು ಕಾಣ್ತಾ ಇದೆ. ಬೆಟ್ಟ ಕ್ಯಾಚ್ ಒಂದು ಲಾಭವನ್ನು ಪಡ್ಕೊಂಡಂತ ಆಟಗಾರ ಸತತ 2 ಬೌಂಡ್ರಿಗಳು ಮತ್ತೆ ಬರ್ತಾ ಇದೆ. ಈ ಮುಖಾಂತರವಾಗಿ ಅರ್ಧ ಶತಕವನ್ನು ದಾಖಲಿಸ್ತಾ ಇರ್ತಕ್ಕಂಥ ಅಲೋಕ್ ವಾರಿಯರ್ಸ್ ತಂಡ ಒಂದು ಅತ್ಯುತ್ತಮ ರೀತಿಯ ಆರಂಭಿಕ ಹಂತದ ಪಾರ್ಟ್ನರ್ಶಿಪ್ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 2 ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಮನು ಉತ್ತಮ ರೀತಿ ಒಂದು ಎಸೆತ, ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ. ಕೊನೆ 3 ಚೆಂಡುಗಳು ಈ ಹಂತದಲ್ಲಿ ಇನ್ನೂ ಕೂಡ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದ್ದಾವೆ. ಗತಿ ಪರಿವರ್ತನಾ ಚೆಂಡು ಮತ್ತೆ ಸ್ವಿಚ್ ಶಾಟ್ ಮಾದರಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಡೆಯನ್ನು ಕಾಣ್ತಾ ಇದೆ. ತಡ ಮೊತ್ತ 51 ಓಟಗಳು. ಗತಿ ಪರಿವರ್ತನೆ ಚೆಂಡು ಮತ್ತೆ ಔಟರ್ ಎಡ್ಜ್ ಆಗಿರ್ತಕ್ಕಂಥ ಹೊಡೆತ. 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡ ಮೊತ್ತ 52ಕ್ಕೆ ತಲುಪ್ತಾ ಇದೆ. 6ನೇ ಓವರ್ನ ಚಾಲ್ತಿಯಲ್ಲಿ ಕೊನೆಯ 1 ಚೆಂಡು ಮಾತ್ರ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಒಂದು ಓಟಗಳ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 6 ಓವರ್ಗಳ ಬಳಿಕ 53 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಯಾವುದೇ ಹೊದರೆ ಆಘಾತವನ್ನು ಕಾಣ್ತಾ ಇಲ್ಲ. ಆರಂಭಿಕ ಜೋಡಿ ಒಂದು ಅತ್ಯುತ್ತಮ ರೀತಿಯ ಪಾರ್ಟ್ನರ್ಶಿಪ್ ಆಗಿದೆ. ಮುಂದುವರಿಕೆ ಕಾಣ್ತಾ ಇದೆ ಅಂಕಗಳ ಭಾಗದಲ್ಲಿ.
ಫ್ರೆಂಡ್ಸ್ ಪಡುಕೆರೆ ರಾಷ್ಟ್ರದಲ್ಲಿ 60 ಗಜಗಳ ಒಂದು ಒಫಿಷಿಯಲ್ ಮತ್ತು ಏರಿಯಾ ವೈಸ್ ಕ್ರಿಕೆಟ್ ಪಂದ್ಯಾಕೂಟ ನಿಧಿ ಟ್ರೋಫಿ 2026 ಪಂದ್ಯಾಕೂಟ 21 ಮತ್ತು 22ನೇ ತಾರೀಕಿನಂದು ಜರುಗ್ತಾ ಇದೆ. ಮೊದಲ 21ನೇ ತಾರೀಕು ಒಫಿಷಿಯಲ್ ಪಂದ್ಯಗಳು ಸಾಗಿದ್ರೆ 2ನೇ ದಿನ 22ರಂದು ಏರಿಯಾ ವೈಸ್ ಪಂದ್ಯಗಳು ಜರುಗುತ್ತೆ. ಈ ಒಂದು ಪಂದ್ಯಾಕೂಟದ ವಿಜಯಿ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ 30,000 ಜೊತೆಗಾಗಿ ನಿಧಿ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 20,000 ಜೊತೆಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಈ ಪಂದ್ಯಾಟಕ್ಕೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ ಎಲ್ಲ ಆಟಗಾರರಿಗೆ, ಕ್ರೀಡಾ ಪ್ರೇಕ್ಷಕರಿಗೆ. ಸಚಿನ್ ಮಹಾದೇವ ಈ ಹಂತದಲ್ಲಿ ನೇರ ಗುರಿ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಒಂದು ರನ್ಔಟ್ ಅವಕಾಶ ಇದ್ರೂ ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಒಂಟೋಟಗಳಿಗೆ ಅವಕಾಶಗಳು ಈ ಪರಿಸ್ಥಿತಿಯಲ್ಲಿ ಬರ್ತಾ ಇದೆ. ತಡ ಮೊತ್ತ 53 ಓಟುಗಳು, ಕ್ಷಮಿಸಿ 55 ಓಟುಗಳು. ಲೆಗ್ಲಾನ್ಸ್ ಮಾಡುವಂತಹ ಸುಂದರತೆ ಪ್ರಯತ್ನ, ಮತ್ತೆ ಒಂಟು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 56ಕ್ಕೆ ತಲುಪ್ತಾ ಇದೆ. 3 ದಿನಗಳ ಕಾಲದ ಕ್ರೀಡಾಕೂಟ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಇವತ್ತಿನ ದಿನ ಇನ್ನು 2 ಪಂದ್ಯಗಳು ಸಾಗಬೇಕಾಗಿದೆ. ಅತಿಕ್ರಮ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಟ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದ್ದಾವೆ. ಆ ಬ್ಯಾರಿಗೇಡ್ ಮೇಲ್ಭಾಗದಲ್ಲಿ ನಿಮ್ಮ ಭಾರವನ್ನು ಹಾಕಿಕೊಂಡು ಪಂದ್ಯಾಟವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕ ವರ್ಗದವರು ಇರ್ಬೋದು. ಆ ಭಾರವನ್ನು ಬ್ಯಾರಿಗೇಡ್ ಮೇಲೆ ಹಾಕದೆ ಪಂದ್ಯಾಟವನ್ನು ವೀಕ್ಷಿಸಿ ಅನ್ನುವಂತ ವಿನಂತಿ ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಪ್ರಬಲ ಹೊನಲು ಬೆಳಕಿನ ಟವರ್ಗಳ ವೈರ್ಗಳು ಆ ವಿಭಾಗದಲ್ಲಿ ಸಾಗಿ ಹೋಗ್ತಾ ಇರೋದ್ರಿಂದ ಯಾರು ಕೂಡ ವೈರ್ಗಳ ಮೇಲ್ಭಾಗದಲ್ಲಿ ನಿಂತುಕೊಂಡು ಪಂದ್ಯಾಟವನ್ನು ವೀಕ್ಷಿಸಬಾರ್ದು ಅನ್ನುವಂತಹ ಸೂಚನೆ ರವಾನಿಸ್ತಾ ಇದ್ದೇವೆ. ಯಾಕಂದ್ರೆ ಬಹಳಷ್ಟು ಒಂದು ವಿಶಾಲವಾಗಿರ್ತಕ್ಕಂಥ ಕ್ರೀಡಾಂಗಣ, ಬಹಳಷ್ಟು ಗ್ಯಾಲರಿ ವ್ಯವಸ್ಥೆಗಳು ಕೂಡ ಇದೆ, ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಆ ಗ್ಯಾಲರಿಗಳಲ್ಲಿ ಕುಳಿತುಕೊಂಡು ಪಂದ್ಯಾಟವನ್ನು ವೀಕ್ಷಿಸಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಮತ್ತೆ ಸಚಿನ್ ಅಡ್ಡ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಮತ್ತೆ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು. ಒಂದು ಅತ್ಯುತ್ತಮ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಪರಿಸ್ಥಿತಿಯಲ್ಲಿ 7ನೇ ಓವರ್ನ ಮುಕ್ತಾಯದ ಬಳಿಕ 59 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 6 ಚೆಂಡುಗಳ ಆಟ ಮಾತ್ರ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಶ್ರೀ ದುರ್ಗಾ ಫ್ರೆಂಡ್ಸ್ ಮನ್ನಾಡಿ ಮತ್ತು ದುರ್ಗಾ ಫ್ರೆಂಡ್ಸ್ ಮನ್ನಾಡಿಯ ತಂಡ ಸ್ಟಾರ್ ವಕ್ವಾಡಿಯನ್ನು ಎದುರಿಸ್ತಾರೆ. 2 ತಂಡಗಳ ನಾಯಕರು ಟಾಸ್ಗೆ ಬರಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ.
ಬಹಳ ಶುದ್ಧಮತ ಒಂದು ಎಸೆತ, ಅತ್ಯುತ್ತಮವಾದ ಕ್ಷೇತ್ರಕ್ಷಣೆ ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ಕೇವಲ ಒಂದೆರಡುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ ಕೂಡ 65ಕ್ಕೆ ತಲುಪ್ತಾ ಇದೆ. 65. ಅಂತಿಮ ಹಂತದ 3 ಚೆಂಡುಗಳ ಆಟ ಮಾತ್ರ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಅನಿಲ್ ಕಾರ್ವಿನ ಅತ್ಯುತ್ತಮ ಆಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬೆಳಗ್ಗಿನ ಅವಧಿಯಿಂದಲೂ ಕೂಡ ಒಂದು ಕ್ರೀಡಾಂಗಣಕ್ಕೆ ಹೊಂದಿಕೊಂಡೇ ಆಟವನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಆಟಗಾರ. ಈ ಪ್ರದರ್ಶನ ಪಂದ್ಯದಲ್ಲೂ ಕೂಡ ತನ್ನ ಚಾಪನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಅನಿಲ್ ಕಾರ್ವಿ. ತಡ ಮೊತ್ತ ಕೂಡ 69ಕ್ಕೆ ತಲುಪ್ತಾ ಇದೆ. ಈ ಹಂತದ ಮಾತ್ರ ಬೌಂಡ್ರಿಗೆ ಅವಕಾಶಗಳು ಬರ್ತಾ ಇದೆ. ತಡ ಮೊತ್ತ 73, 73. ಅಂತಿಮ ಹಂತದ 1 ಚೆಂಡು ಮಾತ್ರ ಆರಂಭಿಕ ಸೆಷನ್ ಈ ಪ್ರದರ್ಶನ ಪಂದ್ಯದಲ್ಲಿ ಬಾಕಿ ಉಳಿತಾ ಇದೆ. ಒಂದು ಓಟಗಳ ಸೇರ್ಪಡೆ. ಈ ಮುಖಾಂತರವಾಗಿ 74 ಓಟವನ್ನು ದಾಖಲಿಸಿದ್ದಾರೆ. 75ರ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಈ ಪ್ರದರ್ಶನ ಪಂದ್ಯದ ಜಯವನ್ನು ದಾಖಲಿಸಬಲ್ಲಂತ ತಂಡದ ಪ್ರತಿ ಸದಸ್ಯರಿಗೊಂದು 3,500 ರೂಪಾಯಿ ಒಂದು ಆಕರ್ಷಕವಾಗಿರ್ತಕ್ಕಂಥ ಒಂದು ಸ್ಮಾರ್ಟ್ ವಾಚ್ ಅನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ದಿನ ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಸ್ವಾಮಿ ಬಾಲಾಡಿ ಆರ್ನ ಕಾರ್ಕಡ ಮತ್ತು हमने तो प्यार में ऐसा काम कर लिया, प्यार की राह में अपना नाम कर लिया। हमने तो प्यार में ऐसा काम कर लिया, प्यार की राह में अपना नाम कर लिया, प्यार की राह में अपना नाम कर लिया। आजकल तेरे मेरे प्यार के चर्चे हैं ज़बान पर।
आजकल तेरे मेरे प्यार के चर्चे हैं ज़बान पर, सबको मालूम है और सबको खबर हो गई। क्यों भला हम नहीं दिल के मालिक हैं, हर जगह मैं तुझे अपना माना सनम। क्यों भला हम नहीं दिल के मालिक हैं, हर जगह मैं तुझे अपना माना सनम, हर जन्म मैं तुझे अपना माना सनम। अच्छा तो क्या आजकल तेरे मेरे प्यार के चर्चे हैं ज़बान पर, सबको मालूम है और सबको खबर हो गई। तो क्या आजकल तेरे मेरे प्यार के चर्चे हैं ज़बान पर, सबको मालूम है और सबको खबर हो गई। ओ हो थैंक यू सो मच, थैंक यू। 74 ಓಟವನ್ನು ದಾಖಲಿಸಿದ್ದಾರೆ. 75ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಈ ಹಂತದಲ್ಲಿ ಮತ್ತೊಮ್ಮೆ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಇದ್ದಾರೆ. ಮುಂದಿನ ಹಂತಕ್ಕಾಗಿ ಫಸಲ್ ಹೊನ್ನಾಳ ದಿನದ ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳು ಏಷರ್ ವಕ್ವಾಡಿ ಮತ್ತು ಸ್ವಾಮಿ ಬಾಲಾಡಿ ಆರ್ನ ಕಾರ್ಕಳ. ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಧನ್ಯವಾದಗಳು ಪ್ರಶಾಂತ್ ಅಂಬಲ್ಪಾಡಿ. ಅವಿಕ್ನ ಸೃಷ್ಟಿ ಟ್ರೋಫಿಯ ಈ ವ್ಯವಸ್ಥಿತ ರಾಜ್ಯಮಟ್ಟ ಪಂದ್ಯಾಕೂಟವನ್ನ ವೀಕ್ಷಿಸ್ತಾ ಇರುವಂತ ಎಲ್ಲ ಪ್ರೇಕ್ಷಕರ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಕೋರಿಕೊಂಡು ಇವಾಗ ಪ್ರದರ್ಶನ ಪಂದ್ಯ ಮುಂದುವರಿಕೆಲ್ಲ ಕಾಣ್ತಾ ಇದೆ. ಬಹಳಷ್ಟೊಂದು ಆಕರ್ಷಕದಾಯಕವಾಗಿ ಮುಂದುವರಿಕೆಲ್ಲ ಕಾಣ್ತಾ ಇರುವಂತ ಈ ದಾಂಡು ಚಡಿನ ಸಮರ. ಇಲ್ಲಿ ಚೇಸಿಂಗ್ ಪ್ರಕ್ರಿಯೆ ಆರಂಭ. 75ರ ಟಾರ್ಗೆಟ್. ಆರಂಭಿಕ ಆಟಗಾರ ಒಂದೆಡೆ ಕಿಳಿಯಾರು ನಾಗ, ಇನ್ನೊಂದೆಡೆ ಪ್ರಸಿದ್ಧ ಆಚಾರ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೊದಲ ಓವರ್ಗಾಗಿ ಜಶಂತ ಅತ್ಯುತ್ತಮ ರೀತಿಯ ಒಂದು ಆಟಗಾರರನ್ನು ಹೊಂದಿರುವಂತಹ ಎರಡೂ ತಂಡಗಳಲ್ಲಿ ಪ್ರದರ್ಶನ ಪಂದ್ಯವನ್ನು ಆಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಕಟ್ಶಾಟ್ ಹೊಡೆತವನ್ನು ದಾಖಲಿಸಿದ್ದಾರೆ. ಅನಿಲ್ ಖಾರ್ವಿ ಶತರಕ್ಷಣೆ ಮಾಡಿದ್ರು. ಒಂದು ಓಟಗಳ ಸೇರ್ಪಡೆ ಮುಖೇತರವಾಗಿ ಇನ್ನಿಂಗ್ಸ್ ಅನ್ನು ಆರಂಭಿಸ್ತಾ ಇರುವಂತಹ ತಂಡ ಈಸ್ಟ್ ವೆಸ್ಟ್ ಟೈಟಾನ್ಸಿನ ತಂಡ. ಪ್ರಸಿದ್ಧ ಆಚಾರ್ಯ ಇವಾಗ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಈ ಮಾದರಿಯ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಬಲ್ಲಂತ ಯುವ ಆಟಗಾರ ಕೂಡ. ಈ ಬೃಹತ್ ಮೊತ್ತದ ಚೇಸಿಂಗ್ ಪ್ರಕ್ರಿಯೆ ಯಾವ ರೀತಿಯ ಒಂದು ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಅವರು ಸರ್ ಲಕ್ಷಪ್ ಆಗಿ ಹಾದು ಹೋಗ್ತಾ ಇರುವಂತ ಚೆಂಡು ಮತ್ತು ವೈಟ್ ಬಾಲ್ ಅತಿಕ್ರಮ ಓಟಗಳ ಸೇರ್ಪಡೆ. ತನ್ನ ಮೊತ್ತ ಕೊಡುವಾಗ ಎರಡು ಅಗಲದಾಯಕವಾಗಿರುವಂತಹ ಅಂಕಣ ಸುಲಭವಾಗಿ ಓಟವನ್ನು ಗಳಿಸಿಕೊಳ್ಳಬಹುದಾಗಿರ್ತಕ್ಕಂಥ ಈ ಅಂಕಣದ ಲಾಭವನ್ನು ಆಟಗಾರರು ದಾಖಲಿಸ್ತಾ ಇದ್ದಾರೆ.
ಅಂತಿಮ ಹಂತ ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನ ಪ್ರಸಿದ್ಧಾಚಾರ್ ಮಾಡಿದ್ರು. ಅವರನ್ನ ರನ್ಔಟ್ ಮಾಡುವಂತ ಒಂದು ಹಂತವನ್ನ ಕ್ಷೇತ್ರರಕ್ಷಕರು ಕಂಡ್ರು ಕೂಡ ಇಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಯಾವುದೇ ರೀತಿಯ ಒಂದು ಓಟಗಳು ಕೂಡ ಬರ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊದಲ ಓವರ್ ನಲ್ಲಿ ಅತ್ಯುತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಯುವ ಎಸೆತಗಾರ ಜಶಂತ ಈ ಪ್ರದರ್ಶನ ಪಂದ್ಯದಲ್ಲಿ ಅಲೋಕ್ ವಾರಿಯರ್ಸಿನ ಪರವಾಗಿ ಆಡ್ತಾ ಇದ್ದಾರೆ. ಪ್ರಸಿದ್ಧಾಚಾರ್ಯ ಹೊಡೆತ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಪಮ್ಮು ಕ್ಷೇತ್ರರಕ್ಷಣ ವೈಫಲ್ಯವನ್ನು ಕಾಣ್ತಾ ಇದೆ. ತನ್ಮೂಲಕವಾಗಿ ಬೌಂಡರಿಯನ್ನ 4 ಓಟವನ್ನು ದಾಖಲಿಸ್ತಾ ಇರುವಂತಹ ಪ್ರಸಿದ್ಧಾಚಾರ್ ತಂಡದ ಮೊತ್ತ ಇವಾಗ 6 ಓಟಗಳನ್ನು ದಾಖಲಿಸ್ತಾ ಇರುವಂತಹ ತಂಡ. ಒಂದೆಡೆ ಅನಿಲ್ ಕಾರ್ವಿ ಅವರ ನಾಯಕತ್ವದ ತಂಡ ಅಲೋಕ್ ವಾರಿಯರ್ಸ್, ಇನ್ನೊಂದೆಡೆ ಗಿಳಿಯಾರು ನಾಗ್ ಅವರ ನಾಯಕತ್ವದ ಈಸ್ಟ್ ವೆಸ್ಟ್ ಟೈಟಾನ್ಸಿನ ತಂಡ ಈ ಪ್ರದರ್ಶನ ಪಂದ್ಯವನ್ನು ಆಡ್ತಾ ಇದೆ. ಬಹಳಷ್ಟೊಂದು ಸುಂದರತೆಯ ಚೆಂಡು ಮತ್ತೆ ಓಟುಗಳನ್ನು ನೀಡ್ತಾ ಇಲ್ಲ. ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ಟ ಬಳಿಕ ಈ ರೀತಿ ಒಂದು ಡಾಟ್ ಬಾಲ್ ಅನ್ನು ಎಸೀತಾ ಇರುವಂತ ಬೌಲರ್ ಆ ನೆಟ್ಟಲ್ಲಿ ಇವಾಗ ತಂಡದ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಇದೆ. ನನ್ನ ದಿನ ಆರಂಭವನ್ನು ಕಂಡಿರ್ತಕ್ಕಂಥ ಈ ವ್ಯವಸ್ಥಿತ ಪಂದ್ಯಾಕೂಟ ಇವತ್ತು 2ನೇ ದಿನದ ಪಂದ್ಯಗಳು ಮುಂದುವರಿಕೆಯನ್ನು ಕಾಣ್ತಾ ಇರುವಂತ ಈ ಸಂದರ್ಭ ಇಲ್ಲಿ ಪ್ರದರ್ಶನ ಪಂದ್ಯ ಸಾಗ್ತಾ ಇದೆ. ಅವಿಘ್ನ ಸೃಷ್ಟಿ ಟ್ರೋಫಿಯಲ್ಲಿ ಬಹಳ ಉತ್ತಮ ರೀತಿಯ ಒಂದು ಆಟ. ಕೇವಲ 1 ಓಟವನ್ನು ಪಡ್ಕೊಂಡ್ರು. ಮೊದಲ ಓವರ್ನ ಚಾಲ್ತಿಯಲ್ಲಿ ಇವಾಗ ಕೇವಲ 1 ಚೆಂಡು ಮಾತ್ರ ಬಾಕಿ ಇದೆ. ಪಾಂಚಜನ್ಯ ಲೈವ್ ನೆಟ್ಟಿನ ತಂಡ ಈ ಪಂದ್ಯಾಕೂಟ ನೇರ ಪ್ರಸಾರವನ್ನು ಯೂಟ್ಯೂಬ್ ನಲ್ಲಿ ಬಿತ್ತರಿಸ್ತಾ ಇದ್ದಾರೆ. ಮೊದಲ ಬಾರಿಗೆ ಈ ರೀತಿಯ ಒಂದು ನೇರ ಪ್ರಸಾರದ ಪ್ರಯತ್ನವನ್ನು ಮಾಡ್ತಾ ಇರುವಂತ ಈ ಸಂಸ್ಥೆ ಅತ್ಯುತ್ತಮ ರೀತಿಯ ಒಂದು ನೇರ ಪ್ರಸಾರವನ್ನು ಕೂಡ ಮಾಡ್ತಾ ಇದೆ. ಅಂತಿಮ ಚೆಂಡು ಮೊದಲ ಓವರ್ನಲ್ಲಿ ಬಹಳ ಉತ್ತಮ ರೀತಿಯ ಒಂದು ಆಟವನ್ನು ಮತ್ತೆ ಗೆಳೆಯರು ನಾಗ ದಾಖಲಿಸಿದ್ರು. ಕೊನೆಯ ಹಂತ ಒಂದು ರೀತಿಯಾಗಿ ಚೆಂಡನ್ನು ಅಡ್ಡಾಯಿಸುವಂತ ಪ್ರಯತ್ನವನ್ನು ಪ್ರಮೋದ ಸ್ಕ್ವೇರ್ ಲೆಗ್ ಅಲ್ಲಿ ಮಾಡಿದ್ರು ಕೂಡ ಇಲ್ಲಿ ಮತ್ತೆ 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಬಳಿಕ 11 ಓಟವನ್ನು ದಾಖಲಿಸ್ತಾ ಇರುವಂತ ತಂಡ ಈ ಮಾದರಿ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡುವ ಮುಖಾಂತರ ಬಹಳಷ್ಟು ಮಂದಿ ಪ್ರೇಕ್ಷಕರ ಮನದಲ್ಲಿ ಉಳಿದುಕೊಂಡಿರುವಂತಹ ಆಟಗಾರ ಇಲ್ಲಿ 2 ತಂಡಗಳಲ್ಲೂ ಕೂಡ ಆಡ್ತಾ ಇದ್ದಾರೆ. ಒಂದೆಡೆ ಈಸ್ಟ್ ವೆಸ್ಟ್ ಟೈಟನ್ಸಿನ ತಂಡ, ಮತ್ತೊಂದೆಡೆ ಅಲೋಕ್ ವಾರಿಯರ್ಸಿನ ತಂಡ ಇಲ್ಲಿ ಪಂದ್ಯಗಳನ್ನಾಡಿದ್ರು ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟಗಾರರು ಆ 2 ತಂಡಗಳಲ್ಲಿ ಆಡ್ತಾ ಇದ್ದಾರೆ. ಎರಡನೇ ಓವರ್ಗಾಗಿ ಮಹೇಶ್ ಬೇಜಾಡಿ ಸ್ಥಳೀಯ ಆಟಗಾರ. ಎರಡನೇ ಓವರ್ ಕೂಡ ಇಲ್ಲಿ ಆರಂಭವನ್ನು ಕಾಣ್ತಾ ಇದೆ. ಎರಡನೇ ಓವರ್ನ ಮೊದಲ ಚೆಂಡು ಮತ್ತೆ ವೈಟ್ ಬಾಲ್ ಅನ್ನುವಂತ ಒಂದು ತೀರ್ಪು ಎಕ್ಸ್ಟ್ರಾ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ತನ್ನ ಮೊತ್ತ ಕೂಡ ಇವಾಗ 12ಕ್ಕೆ ತಲುಪ್ತಾ ಇದೆ. 75ರ ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರುವಂತ ತಂಡ ಮೊದಲ ಹಂತದಲ್ಲಿ ಲೆಫ್ಟಿ ಮತ್ತು ರೈಟಿ ಕಾಂಬಿನೇಷನ್ ಅನ್ನ ಕಣಕ್ಕಿಳಿಸ್ತಾ ಇರುವಂತ ತಂಡ ಕೆಲವೊಂದು ರೀತಿಯ ಲೆಕ್ಕಾಚಾರವನ್ನು ಇಲ್ಲಿ ನಡೆಸ್ತಾ ಇದೆ. ಕ್ರಾಸ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ವೇಗದ ಜೊತೆಗೆ ಈ ರೀತಿಯ ಒಂದು ಹೊಡೆತವನ್ನ ದಾಖಲಿಸುವಲ್ಲಿ ಯಶಸ್ಸನ್ನು ಬೌಲರ್ ನೀಡ್ತಾ ಇಲ್ಲ. ಇಲ್ಲಿ ಡಾಟ್ ಬಾಲ್ ಮತ್ತೆ ಬರ್ತಾ ಇದೆ. ಲಯಬದ್ಧದಾಯಕವಾಗಿರ್ತಕ್ಕಂಥ ವೇಗದ ಎಸೆತವನ್ನು ಎಸೆಯಬಲ್ಲಂತ ಯುವ ಬೌಲರ್ ಕೂಡ ಮಹೇಶ್ ಬೇಜಾಡಿ ಇಲ್ಲಿ 2ನೇ ಬಾರಿಗೆ
ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ತನ್ಮೂಲಕ ರನ್ಔಟ್ ಮಾಡುವಂತ ಒಂದು ಪ್ರಯತ್ನ ಸಾಗಿದ್ರು ಕೂಡ ಇಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ. ಮತ್ತೆ ಒಂದು ಓಟಗಳ ಸೇರ್ಪಡೆ ಲೆಗ್ ಬೈ ರೂಪದಲ್ಲಾಗ್ತಾ ಇದೆ. ತನ್ನ ಮೊತ್ತ ಇವಾಗ 13 ಓಟಗಳು. 13. ಯಾವುದೇ ರೀತಿಯ ಒಂದು ಆಘಾತವನ್ನು ಕಾಣ್ತಾ ಇಲ್ಲ. ಈಸ್ಟ್ ವೆಸ್ಟ್ ಟೈಟಾನ್ಸಿನ ತಂಡ ಗಿಳಿಯಾರು ನಾಗ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನ ಗಿಳಿಯಾರು ನಾಗ ಮಾಡಿದ್ರು. ಒಂದು ಓಟಗಳ ಸೇರ್ಪಡೆನ ಕಾಣ್ತಾ ಇದೆ. 13-14 ನ ಜೊತೆಗೆ 9 ಟೆಸ್ಟ್ ಅಲ್ಲೂ ಕೂಡ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಬಲ್ಲಂತ ಈ ಸಾಮರ್ಥ್ಯದ ಅನುಭವಿ ಆಟಗಾರ ಕೂಡ ಗಿಳಿಯಾರು ನಾಗ. ಒಂದು ಹಂತದಲ್ಲಿ ಬಹಳಷ್ಟೊಂದು ಕಡಿಮೆ ಸಮಯದಲ್ಲಿ ಅತ್ಯುತ್ತಮ ರೀತಿಯ ಒಂದು ಜನಪ್ರಿಯತೆಯನ್ನು ರಾಜ್ಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಕಂಡಿರ್ತಕ್ಕಂಥ ಆಟಗಾರ. ಓಟಗಳು ಮತ್ತೆ ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಚೆಂಡನ್ನು ಎಸೆಯುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ವೈಟ್ ಬಾಲ್ ಚೆಕಿಂಗ್ ಆಗಿ ಮತ್ತೆ ತೃತೀಯ ನೇತ್ರಕ್ಕೆ ಮನವಿಯನ್ನು ಮಾಡ್ತಾ ಇರುವಂತಹ ಆನ್ಫೀಲ್ಡ್ ಅಂಪೈರ್ಸ್ಗಳು. ಅದ್ಯಾವ ರೀತಿಯ ಒಂದು ನಿರ್ಧಾರ ಥರ್ಡ್ ಅಂಪೈರ್ ನೀಡ್ತಾರೆ ನೋಡಬೇಕಾಗಿದೆ. ಬಹಳಷ್ಟೊಂದು ಆಕರ್ಷಕದಾಯಕವಾಗಿ ಬಹಳಷ್ಟೊಂದು ವೈಭವಪಿತವಾಗಿ ನಡೀತಾ ಇರುವಂತಹ ಈ ಬಾರಿಯ ಈ ದಾಖಲೆಯ ದಾಂಡು ಚೆಂಡಿನ ಸಮರ ಅವಿಘ್ನ ಸೃಷ್ಟಿ ಟ್ರೋಫಿಯಲ್ಲಿ ಮುಂದುವರಿಕೆನ ಕಾಣ್ತಾ ಇದೆ. ವೈಡ್ ಬಾಲ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಮತ್ತೆ ಎಕ್ಸ್ಟ್ರಾ ಓಟಗಳು. ಇಲ್ಲಿ ಮತ್ತೆ ರಿವ್ಯೂ ಅನ್ನು ಉಳಿಸಿಕೊಳ್ತಾ ಇರುವಂತ ತಂಡ ಈಸ್ಟ್ ವೆಸ್ಟ್ ಟೈಟಾನ್ಸಿನ ತಂಡ 15 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಮಹೇಶ ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ಮತ್ತೆ ದಾಖಲಿಸಿದ್ದಾರೆ. ತನ್ಮೂಲಕ ನವೀನ ಕ್ಷೇತ್ರರಕ್ಷಣೆ ಮಾಡಿದ್ರು. ತಂಡದ ಮೊತ್ತ ಇವಾಗ 16 ಓಟಗಳು. ಅಂತಿಮ 2 ಚೆಂಡು ಬಾಕಿ ಇದೆ. ಬಹಳ ಉತ್ತಮ ರೀತಿಯ ಒಂದು ಎಸೆತ. ಇಲ್ಲಿ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 17-17. ಅಂತಿಮ ಹಂತದ 37 ಎಸೆತ ಜಯಕ್ಕಾಗಿ 58 ಓಟಗಳು ಬರಬೇಕಾಗಿದೆ. ಈ ಪರಿಸ್ಥಿತಿಯನ್ನು ಕಾಣ್ತಾ ಇರುವಂತ ತಂಡ ಈಸ್ಟ್ ವೆಸ್ಟ್ ಟೈಟಾನ್ಸ್ ಈ ಬಾರಿ ಸುಂದರತೆ ಹೊಡೆತವನ್ನು ದಾಖಲಿಸಿದ್ರು. ಸಚಿನ್ ಕೋಡೇಶ್ವರ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಕ್ಷೇತ್ರರಕ್ಷಣೆ ಮಾಡಿದ್ದಾರೆ. 2 ಓವರ್ಗಳ ಮುಕ್ತಾಯದ ಬಳಿಕ 18 ಓಟವನ್ನು ದಾಖಲಿಸ್ತಾ ಇದೆ. ಇಲ್ಲಿ ಇವಾಗ ಮೂರನೇ ಓವರ್ ಕೂಡ ಆರಂಭವನ್ನು ಕಾಣಬೇಕಾಗಿರುವಂತಹ ಹಂತ. ಆರಂಭಿಕ ಹಂತದ ಆಟಗಾರರು ಒಂದು ರೀತಿಯ ಜೊತೆ ಆಟವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹ ಈ ಸಂದರ್ಭ, ಒಂದು ಹಂತದಲ್ಲಿ ಬೌಂಡರಿಗಳ ಸಮೇತವಾಗಿ ಈ ಆಟ ಬಂದ್ರೆ ಮತ್ತಷ್ಟು ಶ್ಲಾಘನೀಯ ಹಂತವನ್ನು ಕಾಣುತ್ತೆ. ಮೂರನೇ ಓವರ್ಗಾಗಿ ಮತ್ತೆ ಜಶಂತ
ಮೂರನೇ ಓವರ್ಗಾಗಿ ಜಶಂತ ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ. ಅಂತಿಮ ಹಂತ ಓಟವನ್ನು ಪೂರೈಸಿಕೊಂಡ್ರು. ತಂಡದ ಮೊತ್ತ ಕೂಡ 19ಕ್ಕೆ ತಲುಪ್ತಾ ಇದೆ. ನಿಧಾನ ಗತಿಯಲ್ಲೇ ಓಟವನ್ನು ಗಳಿಸಿಕೊಳ್ತಾ ಇರುವಂತ ತಂಡ ಈಸ್ಟ್ ವೆಸ್ಟ್ ಟೈಟಾನ್ಸಿನ ತಂಡ. ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಪಮ್ಮು ಸುರಕ್ಷಿತವಾಗಿ ಇಲ್ಲಿ ಕ್ಷೇತ್ರರಕ್ಷಣೆ ಮಾಡಿದ್ರು. ತಂಡದ ಮೊತ್ತ ಕೂಡ 20. ಮೂರನೇ ಓವರ್ನ ಚಾಲ್ತಿಯಲ್ಲಿ 20 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಯಾವುದೇ ರೀತಿಯ ಒಂದು ಆಘಾತವನ್ನು ಕಾಣ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮತ್ತೆ ಮುಂದುವರಿಸ್ತಾ ಇರುವಂತಹ ಅಲೋಕ್ ವಾರಿಯರ್ಸಿನ ತಂಡ. ಅಕ್ರಾಸ್ ಹೊಡೆತಕ್ಕೆ ಮುಂದೆ ಹೋಗಿರುವಂತಹ ಪ್ರಸಿದ್ಧಾಚಾರ್ ಒಂದು ರೀತಿಯಾಗಿ ಪರಿಪೂರ್ಣದಾಯಕವಾಗಿರುವಂತಹ ಹೊಡೆತ ಬರ್ತಾ ಇಲ್ಲ. ಮತ್ತೆ ಓಟಗಳ ಸೇರ್ಪಡೆ. ಪ್ರತಿ ಹಂತಲೂ ಕೂಡ ಸ್ಟ್ರೈಕ್ ಅನ್ನು ರೊಟೇಟ್ ಮಾಡಿಕೊಂಡು ಲೆಕ್ಕಾಚಾರದ ಆಟವನ್ನು ಆಡುವಂತಹ ಒಂದು ಸ್ಥಿತಿಗೆ ಬಂದು ಇಳಿತಾ ಇರುವಂತಹ ತಂಡ. ಎರಡು ತಂಡಗಳು ಕೂಡ ಅನುಭವಿ ಆಟಗಾರರ ಜೊತೆಗೆ ಅತ್ಯುತ್ತಮ ರೀತಿಯ ಒಂದು ಆಟಗಾರರಿದ್ದಾರೆ. ಪ್ರತಿ ಹೋರಾಟವನ್ನು ಕಾಣಬಲ್ಲಂತ ಈ ಪ್ರಸ್ತುತ ಪ್ರದರ್ಶನ ಪಂದ್ಯ ಅದ್ಯಾವ ರೀತಿಯ ಒಂದು ಫಲಿತಾಂಶವನ್ನು ಹೊರಗೆ ಬೀಳಿಸುತ್ತೆ ನೋಡಬೇಕಾಗಿದೆ. ತೀರಾ ಕೆಳ ಕ್ರಮಾಂಕದಲ್ಲಿ ಹಾದು ಹೋಗ್ತಾ ಇದೆ. ಮತ್ತೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಅಲ್ಲಿ ಮುಂದಿನ ಪಂದ್ಯವನ್ನು ಆಡ್ತಾ ಇರುವಂತ ಸ್ವಾಮಿ ಬಾಲಾಡಿ ಆರ್ನ ಕಾರ್ಕಡ ತಂಡ ನಾಯಕ ಮತ್ತು ಎ ಸ್ಟಾರ್ ಬ್ರಹ್ಮಶ್ರೀ ವಕ್ವಾಡಿಯ ತಂಡದ ನಾಯಕ ಟಾಸ್ಗೆ ಬರಬೇಕು. ವೈಡ್ ಬಾಲ್ ಚೆಕಿಂಗ್ ಆಗಿ ಮತ್ತೆ ರಿವ್ಯೂ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಎ ಸ್ಟಾರ್ ನ ನಾಯಕರು ನಮ್ಮ ಜೊತೆಯಲ್ಲಿದ್ದಾರೆ. ಕಾರ್ಕಡ ತಂಡದ ನಾಯಕ ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆಗೆ ಬರಬೇಕು. ಶೀಘ್ರವಾಗಿ ಬನ್ನಿ. ವೈಡ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಮತ್ತೆ ರಿವ್ಯೂ ಅನ್ನು ಉಳಿಸಿಕೊಳ್ತಾ ಇರುವಂತ ತಂಡ ಎರಡನೇ ಬಾರಿ ಕೂಡ ಸರಿ ಕ್ಷೇತ್ರರಕ್ಷಣಾ ತಂಡ ಇಲ್ಲಿ ರಿವ್ಯೂ ಅನ್ನು ಪಡ್ಕೊಂಡಿತ್ತು. ಆ ರಿವ್ಯೂ ಅನ್ನು ಕಳೆದುಕೊಳ್ತಾ ಇದೆ ಅಲೋಕ್ ವಾರಿಯರ್ಸಿನ ತಂಡ. ಬಹಳಷ್ಟೊಂದು ಸುಂದರತೆ ಹೊಡೆತವನ್ನು ಮತ್ತೆ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಕಿಳಿಯಾರು ನಾಗ ದಾಖಲಿಸಿದ್ದಾರೆ. ಈ ರೀತಿಯ ಒಂದು ನೈಜ ರೀತಿಯ ಹೊಡೆತವನ್ನು ದಾಖಲಿಸ್ತಾ ಇರುವಂತಹ ಆಟಗಾರ ಕೇವಲ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಈ ರೀತಿಯ 30 ಮತ್ತು 40 ವಲಯದಲ್ಲಿ ಬಹಳಷ್ಟು ಮಂದಿ ಆಟಗಾರರು ಕ್ರಿಕೆಟಿನ ವಲಯದ ನೈಜ ರೀತಿಯ ಹೊಡೆತಗಳನ್ನು ದಾಖಲಿಸ್ತಾರೆ. ಪರ್ಫೆಕ್ಟ್ ಶಾಟ್ಗಳು ಒಂದು ರೀತಿಯಲ್ಲಿ ದಾಖಲಾತಿಯನ್ನು ಕಾಣುತ್ತೆ. ಆ ಹಂತದಲ್ಲಿ ಈ ಪ್ರದರ್ಶನ ಪಂದ್ಯ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಈ ಬಾರಿ ಸಚಿನ್ ಕೋಟೇಶ್ವರ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಮತ್ತೆ ಕ್ಷೇತ್ರರಕ್ಷಣೆ ಮಾಡಿದ್ರು. ಮೊದಲ ಹಂತದ ಎರಡನೇ ಇನ್ನಿಂಗ್ಸಿನ 18 ಚೆಂಡುಗಳ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. 24 ಓಟವನ್ನು ದಾಖಲಿಸ್ತಾ ಇರುವಂತ ತಂಡ. ಅಂತಿಮ ಹಂತದ 30 ಎಸೆತ ಜಯಕ್ಕಾಗಿ 51 ಓಟುಗಳು ಬರಬೇಕಾಗಿದೆ. 30 ಬಾಲ್ 51 ರನ್ಸ್ ರಿಕ್ವೈರ್ಡ್. ನಿನ್ನೆ ದಿನ ಈ ಪಂದ್ಯಾಕೂಟ ಆರಂಭವನ್ನು ಕಂಡರೂ ಕೂಡ ಇವತ್ತು ಸಂಜೆ ಹೊತ್ತು ಬಹಳಷ್ಟೊಂದು ವೈಭವಪಿತವಾಗಿ ಉದ್ಘಾಟನೆ ಕಂಡಿರ್ತಕ್ಕಂಥ ಈ ಪಂದ್ಯಾಕೂಟ ಆಕರ್ಷಕದಾಯಕ ಆಗಿರುವಂತಹ ಸಿಡಿಮದ್ದಿನ ಪ್ರದರ್ಶನ
ಈ ರೀತಿಯ ಒಂದು ವಿಚಾರಗಳ ನಡುವೆ ಈ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸುವ ಮುಖಾಂತರ ಬಹಳಷ್ಟು ಉತ್ತಮ ರೀತಿಯ ಒಂದು ಕಾರ್ಯವನ್ನು ಕೂಡ ಗೆಳೆಯರ ಬಳಗ ಬೀಚಾಡಿಯ ಜೊತೆಗೆ ಅಲೋಕ್ ಇವನ್ ಸೇರಿಕೊಂಡು ಮಾಡಿದ್ದಾರೆ. ಹುತಾತ್ಮ ವೀರ ಯೋಧ ಅನೂಪ್ ಪೂಜಾರಿ ಅವರ ಒಂದು ಪ್ರೀತಿಯ ಸ್ಮರಣಾರ್ಥಕವಾಗಿ ನಡೀತಾ ಇರುವಂತಹ ಈ ರಾಜ್ಯ ಮಟ್ಟದ ಹಗಲು ರಾತ್ರಿಯ 40 ಯಾರ್ಡ್ ಪಂದ್ಯಾಕೂಟ ಅವಿಘ್ನ ಸೃಷ್ಟಿ ಟ್ರೋಫಿ 2026 ರೂಪದಲ್ಲಿ ನಡೀತಾ ಇದೆ. ನಾಲ್ಕನೇ ಓವರ್ಗಾಗಿ ಯತೀಶ ಕೊಡಗು ನಾಲ್ಕನೇ ಓವರ್ ಮೊದಲ ಚೆಂಡು ಮಿಡ್ ವಿಕೆಟ್ ಅಲ್ಲಿ ಮತ್ತೆ ಪ್ರಮೋದ ಮತ್ತೆ ಕ್ಷೇತ್ರರಕ್ಷಣೆ ಮಾಡಿದ್ದಾರೆ. ಒಂದೋಟುಗಳ ಸೇರ್ಪಡೆಯಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಕೆಲವೊಂದು ಹಂತದ ಕ್ಷೇತ್ರರಕ್ಷಣೆ ವೈಫಲ್ಯವನ್ನು ಕಂಡಿರ್ತಕ್ಕಂಥ ಕ್ಷೇತ್ರರಕ್ಷಕ ಇಲ್ಲಿ ಅತ್ಯುತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆಯನ್ನು ಮಾಡಿದ್ರು. ಎರಡನೇ ಬಾರಿ ಮತ್ತೆ ಯತೀಶ ಈ ಬಾರಿ ನಾಗನ ಹೊಡೆತ ಮತ್ತೆ ಕ್ಷೇತ್ರರಕ್ಷಣೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 26. ಇವಾಗಲೇ ನಮ್ಮ ಈ ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇರುವಂತ ಈಸ್ಟ್ ವೆಸ್ಟಿನ ಮಾಲಕರಾಗಿರುವಂತಹ ಸಿರಾಜ್ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೋರ್ತಾ ಇದ್ದವರು ವೇದಿಕೆಯ ಹತ್ತಿರ ಬರಬೇಕು. ಈ ಬಾರಿ ಪ್ರಸಿದ್ಧಾಚಾರ್ಯ ಹೊಡೆತ ತನ್ಮೂಲಕ ಮೆಡೋ ನಿವಾಲಿ ಬೌಂಡರಿ ಬರ್ತಾ ಇದೆ. 4 ಓಟಗಳು. ತಂಡದ ಮೊತ್ತ ಇವಾಗ 30 ಓಟಗಳು. ಇನ್ನು ಕೂಡ ಜಯಕ್ಕಾಗಿ 45 ಓಟಗಳು ಬರಬೇಕಾಗಿದೆ. ಸತತವಾಗಿ 20 ಓಟಗಳ ಮುಖಾಂತರವಾಗಿ ಸ್ಟ್ರೈಕ್ ಅನ್ನು ರೊಟೇಟ್ ಮಾಡಿಕೊಂಡು ಆಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರರು ಇವಾಗ ಈ 4ನೇ ಓವರಿನ 4ನೇ ಚೆಂಡಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರು. ಓಟಗಳು ಮತ್ತೆ ಬರ್ತಾ ಇಲ್ಲ. ತಿರುವಿನ ಚೆಂಡಿಗೆ ಅವಕಾಶವನ್ನು ಮಾಡಿದ್ದಾರೆ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡ್ತಾ ಇರುವಂತ ಸ್ವಾಮಿ ಬಾಲಾಡಿ ಆರ್ರ ಕಾರ್ಕಡ ಟಾಸ್ ದೇವನ ದಾಖಲಿಸಿಕೊಂಡು ಕ್ಷೇತ್ರರಕ್ಷಣೆಯನ್ನು ಆಯ್ದುಕೊಂಡಿದ್ದಾರೆ. ಮತ್ತೆ ವೈಡ್ ಚೆಕಿಂಗ್ ಆಗಿ ತೃತೀಯ ನೇತ್ರದ ಕಡೆಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಟಾಸ್ ಸೇವನ ದಾಖಲಿಸಿರುವಂತಹ ಕಾರ್ಕಡ ಮೊದಲ ಹಂತದಲ್ಲಿ ಬ್ಯಾಟಿಂಗ್ ಅನ್ನು ಆಯ್ದುಕೊಳ್ತಾ ಇರುವಂತಹ ತಂಡ. ಗುಡ್ ಬಾಲ್ ಅನ್ನುವಂತ ಸೂಚನೆ, ವೈಡ್ ಇಲ್ಲ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ತಂಡದ ಮೊತ್ತ 30. 4ನೇ ಓವರಲ್ಲಿ ಅಂತಿಮ ಒಂದು ಚೆಂಡು ಬಾಕಿ ಇದೆ. ಬಹಳಷ್ಟು ಮಂದಿ ಪ್ರೇಕ್ಷಕರ ಸಮೂಹದಲ್ಲಿ ನಡೀತಾ ಇರುವಂತಹ ಈ ಬಾರಿಯ ಈ ದಾಖಲೆಯ ದೊಡ್ಡ ಮಟ್ಟದ ಅವಿಘ್ನ ಸೃಷ್ಟಿ ಟ್ರೋಫಿ. ಯತೀಶ ಎಸೆದಿರುವಂತಹ ಚೆಂಡು ತೀರ ಕೆಳ ಕ್ರಮಾಂಕದಲ್ಲಿತ್ತು. ಅಂತಿಮ ಹಂತ ಕೆಡಕುವಂತ ಪ್ರಯತ್ನವನ್ನು ಮಾಡಿರುವಂತಹ ಪ್ರಸಿದ್ಧಾಚಾರ್ ಕೇವಲ ಒಂದು ಓಟವನ್ನು ದಾಖಲಿಸಿದ್ರು. 4 ಓವರ್ಗಳ ಮುಕ್ತಾಯದ ಬಳಿಕ 31. ಇನ್ನು ಉಳಿದಿರುವಂತಹ 24 ಎಸೆತ ಜಯಕ್ಕಾಗಿ 44 ಓಟಗಳು ಬರಬೇಕಾಗಿದೆ. ಯಾವುದೇ ರೀತಿಯ ಒಂದು ಹೊದ್ದರಿ ಆಘಾತವನ್ನು ಕಾಣ್ತಾ ಇಲ್ಲ. ಪ್ರತಿ ಓವರಿಗೆ 2 ಬೌಂಡರಿ ಸಮೇತವಾಗಿ 1 ಓಟವನ್ನು ದಾಖಲಿಸಿಕೊಂಡು ಒಂದು ಹಂತದ ಗಣಿತಾಂಶದಾಯಕವಾಗಿರುವಂತಹ ಒಂದು ಆಟವನ್ನು ಆಡಬೇಕಾಗಿರುವಂತಹ ಒಂದು ಪರಿಸ್ಥಿತಿಗೆ ಸಿಲುಕಿಕೊಳ್ತಾ ಇರುವಂತಹ ತಂಡ ಈಸ್ಟ್ ವೆಸ್ಟ್ ಟೈಟಾನ್ಸ್.
ಈ ಪ್ರದರ್ಶನ ಪಂದ್ಯವನ್ನು ಜಯಿಸುವಂತ ತಂಡದ ಎಲ್ಲ ಆಟಗಾರರಿಗೆ 3,500 ನಗದಿನ ಒಂದು ಸ್ಮಾರ್ಟ್ ವಾಚ್ ಅನ್ನು ನೀಡಲಾಗುತ್ತೆ. ಹೊಸ ರೀತಿಯ ಒಂದು ಪ್ರಯತ್ನವನ್ನ ಕೂಡ ಈ ರೀತಿಯ ಒಂದು ಪ್ರದರ್ಶನ ಪಂದ್ಯದಲ್ಲಿ ಈ ಕೆಳರೆ ಬಳಗ ಬೇಜಾಡಿ ಮತ್ತು ಅಲೋಕ್ ಈವೆಂಟ್ಸ್ ಮಾಡ್ತಾ ಇದೆ. ಕಳೆದ 2-3 ಕ್ರೀಡಾ ಋತುವಿನಿಂದ ಈ ರೀತಿಯ ಪಂದ್ಯಾಟದಲ್ಲಿ ಒಂದು ರೀತಿಯ ಪ್ರದರ್ಶನ ಪಂದ್ಯ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ. ಕೆಲವೊಂದು ಹಂತದ ಬದಲಾವಣೆದಾಯಕವಾಗಿ ನಡೀತಾ ಇರುವಂತಹ ಪ್ರದರ್ಶನ ಪಂದ್ಯಗಳು ಇಲ್ಲಿ 2 ರಾಜ್ಯದ ಪ್ರಸಿದ್ಧ ಆಟಗಾರರ ತಂಡಗಳು ಆಟವನ್ನಾಡ್ತಾ ಇರುವಂತಹ ಈ ಪ್ರದರ್ಶನ ಪಂದ್ಯ. ಮಹೇಶ್ ಬೇಜಾಡಿ 5ನೇ ಓವರ್ಗಾಗಿ ಓಟಗಳು ಬರ್ತಾ ಇವೆ. ತನ್ಮೂಲಕ ಲೆಗ್ ಬೈ ಅನ್ನುವಂತ ಒಂದು ಸೂಚನೆ. ಆರಂಭಿಕ ಹಂತದ 2 ಓವರ್ಗಳಲ್ಲಿ ಜಸಂತ ಬಹಳಷ್ಟೊಂದು ವೇಗದ ಎಸೆತಗಾರಿಕೆಯನ್ನು ಮಾಡಿದ್ರು. ಆ ಬಳಿಕ ಯತೀಶ ಸ್ವಲ್ಪ ಮಟ್ಟಿಗೆ ವೇಗದ ಜೊತೆಗೆ ಮಿಶ್ರಿತವಾಗಿ ಚೆಂಡನ್ನು ತಿರುಗಿಸುವಂತ ಒಂದು ಪ್ರಯತ್ನ, ವೇರಿಯೇಷನ್ ಎಸೆತಗಳನ್ನು ಎಸೆದ್ರು. ಇವಾಗ ಮತ್ತೆ ಮಹೇಶ ಎಸೆತಗಾರಿಕೆಯಲ್ಲಿ ಗತಿ ನೀಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗತಿ ಮುಖಾಂತರವಾಗಿ ಆಟಗಾರರನ್ನ ವೈಫಲ್ಯಗೊಳಿಸುವಂತಹ ಒಂದು ಪ್ರಯತ್ನಕ್ಕೆ ಇಲ್ಲಿ ಬೇಜಾಡಿ ಮಹೇಶ ಯಶಸ್ಸನ್ನ ಮೊದಲ ಹಂತದಲ್ಲಿ ಕಂಡ್ರು. ಮತ್ತೆರಡನೇ ಬಾರಿ ವಿಶಿಷ್ಟ ರೀತಿಯ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ತನ್ಮೂಲಕ ಗಿಳಿಯಾರು ನಾಕ ವಿಕೆಟ್. ಆಘಾತ ತಂಡದ ನಾಯಕನ ವಿಕೆಟ್ ಅನ್ನು ಇವಾಗ ಕಳೆದುಕೊಳ್ತಾ ಇರುವಂತ ಈಸ್ಟ್ ವೆಸ್ಟ್ ಟೈಟಾನ್ಸಿನ ತಂಡ. ಹೊಸ ಆಟಗಾರ ರಾಕರ್ಸ್ ನವೀನ ಆರಂಭಿಕ ಇನ್ನಿಂಗ್ಸ್ ಅಲ್ಲಿ ಅತ್ಯುತ್ತಮ ರೀತಿಯ ಆಟವನ್ನು ಆಡಿರುವಂತಹ ಅಲೋಕ್ ವಾರಿಯರ್ಸಿನ ತಂಡ ಮೊದಲ ಹಂತದಲ್ಲಿ ಅನಿಲ್ ಕಾರ್ವಿ ವೈಯಕ್ತಿಕವಾಗಿ 45 ಓಟವನ್ನು ದಾಖಲಿಸಿದ್ರು. ಆ ಬಳಿಕ ಚಾಲೆಂಜ್ ನವೀನ 25 ಓಟವನ್ನು ವೈಯಕ್ತಿಕವಾಗಿ ದಾಖಲಿಸಿದ್ರು. ಆ ಹಂತದಲ್ಲಿ ಈ ರೀತಿಯ ಒಂದು ಗರಿಷ್ಠ ಮೊತ್ತದ ಟಾರ್ಗೆಟ್ ಅನ್ನು ಎದುರಾಳಿಗೆ ನೀಡ್ತಾ ಇರುವಂತಹ ತಂಡ ಅಲೋಕ್ ವಾರಿಯರ್ಸ್ ಒಂದು ಹಂತದ ಪಂದ್ಯದ ಮೇಲೆ ಹಿಡಿತವನ್ನು ಸ್ಥಾಪಿಸಿಕೊಳ್ತಾ ಇದೆ. ಮಹೇಶ 3ನೇ ಬಾರಿ ಓಟಗಳು ಮತ್ತೆ ಬರ್ತಾ ಇಲ್ಲ. ದಾಡು ಚೆಂಡಿಗೆ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಮೊದಲ ವಿಕೆಟ್ ಅನ್ನು ಪಡ್ಕೊಂಡಿರುವಂತ ಮಹೇಶ ಇಲ್ಲಿ ಮತ್ತೆ ಡಾಟ್ ಬಾಲ್ ಅನ್ನು ಎಸೀತಾ ಇದ್ದಾರೆ. 5ನೇ ಓವರ್ನ ಚಾಲ್ತಿಯಲ್ಲಿ ಈ ರೀತಿಯ ಒಂದು ಹಂತವನ್ನು ಕಾಣ್ತಾ ಇದೆ. ನಾಲ್ಕನೇ ಬಾರಿ ನಟನೆಯರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ತನ್ಮೂಲಕವಾಗಿ ರಾಕರ್ಸ್ ನವೀನ ಇಲ್ಲಿ ಸುಂದರತೆಯ 4 ಓಟವನ್ನು ದಾಖಲಿಸಿದ್ರು. ಒಂದು ಹಂತದಲ್ಲಿ ಓವರ್ ಪಿಚ್ ಆಗಿ ಬಂದಿರತಕ್ಕಂಥ ಚೆಂಡಿನ ಲಾಭವನ್ನು ದಾಖಲಿಸಿಕೊಂಡು ಪರ್ಫೆಕ್ಟ್ ಆಗಿರುವಂತಹ ಒಂದು ಹೊಡೆತ, ಸ್ಟ್ರೈಟ್ ಡ್ರೈವ್, ಇಲ್ಲಿ 4 ಓಟಗಳ ಸೇರ್ಪಡೆ. ಮತ್ತೆ ಮಹೇಶ ಬಹಳಷ್ಟು ಉತ್ತಮ ಹೊಡೆತ, ಮತ್ತೊಂದು ಬೌಂಡ್ರಿ. ಓಟಗಳ ಬರವನ್ನು ಕಾಣ್ತಾ ಇರ್ತಕ್ಕಂಥ ತಂಡಕ್ಕೆ ರಾಕರ್ಸ್ ನವೀನ ಅಂಕಣಕ್ಕೆ ಆಗಮನವನ್ನು ಕಂಡ ಬಳಿಕ ಇಲ್ಲಿ ಓಟಗಳು ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿಗಳನ್ನ ದಾಖಲಿಸ್ತಾ ಇರುವಂತ ಆಟಗಾರ, ಬೆಂಗಳೂರು ಪರಿಸರದ ಅನುಭವಿ ಆಟಗಾರ ಕೂಡ. ಬಹಳಷ್ಟು ವರ್ಷಗಳಿಂದ ಈ ರೀತಿಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅನ್ನು ಆಡ್ತಾ ಇರುವಂತ ಆಟಗಾರ, ಅನುಭವಿ ಕೂಡ. ಅಂತಿಮ ಒಂದು ಚೆಂಡು,
ಓಟಗಳು ಮತ್ತೆ ಬರ್ತಾ ಇಲ್ಲ. ಕಾಟ್ ಬಿಹೈಂಡ್ಗೆ ಬಲವಾಗಿರುವಂತಹ ಒಂದು ಅಪ್ಪೀಲನ್ನು ಮಾಡಿದ್ರು ಕೂಡ ಯಶಸ್ಸನ್ನು ಕಾಣ್ತಾ ಇದೆ. ಉದ್ದರೆ ಆಘಾತವನ್ನು ಕಾಣ್ತಾ ಇರುವಂತಹ ಈ ಸಂದರ್ಭ ಅಂತಿಮ ಹಂತ ದಾಂಡಿನ ಅಂಚನ್ನು ಸವರಿಕೊಂಡಿತ್ತು. ಇಲ್ಲಿ ಕಾಟ್ ಬಿಹೈಂಡ್ ರೂಪದಲ್ಲಿ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಎರಡನೆಯ ಹುದ್ದೆಯನ್ನು ಕಳೆದುಕೊಳ್ತಾ ಇದೆ. ನೋಡಿ, ಆ ಸ್ಟೇಜಿನ ಎಡಭಾಗದಲ್ಲಿ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇರುವಂತಹ ಪ್ರೇಕ್ಷಕರು ದಯವಿಟ್ಟು ಅತ್ತ ಹೋಗ್ಬೇಕಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಬಹಳಷ್ಟೊಂದು ಗ್ಯಾಲರಿ ವ್ಯವಸ್ಥೆಗಳನ್ನ ಈ ಪಂದ್ಯಾಕೂಟ ವೀಕ್ಷಿಸುವಂತಹ ಪ್ರೇಕ್ಷಕರಿಗೆ ಮಾಡಿದ್ದೇವೆ. ಬಹಳಷ್ಟೊಂದು ಸ್ಥಳಾವಕಾಶ ಕೂಡ ಇದೆ. ನೀವು ಅಲ್ಲಿ ಹೋಗಿ ಪಂದ್ಯಾಕೂಟವನ್ನು ವೀಕ್ಷಿಸಿ ಅನ್ನುವಂತ ಒಂದು ಸೂಚನೆಯನ್ನ ಸಂಘಟಕರ ಪರವಾಗಿ ತಿಳಿಸ್ತಾ ಇದ್ದೇವೆ. 5 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 40. ಯತೀಶ ಎಸೆದಿರುವಂತ ಚೆಂಡು ಮತ್ತೆ ಮಿಡ್ ಆಫ್ ಅಲ್ಲಿ ಅಶ್ವಿನ್ ಆಚಾರ್ ಕ್ಷೇತ್ರರಕ್ಷಣೆ ಮಾಡಿದ್ರು. ಆರನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ 41, 41. ಸೇಫ್ ಶಾಟ್ ಹೊಡೆತವನ್ನ ಮಹೇಶ್ ದಾಖಲಿಸಿದ್ದಾರೆ ಮಿಡ್ ವಿಕೆಟ್ ಅಲ್ಲಿ. ಇವಾಗ ಮತ್ತೆ 4 ಓಟಗಳು ಬರ್ತಾ ಇವೆ. ತಂಡದ ಮೊತ್ತ 46, 45 ಓಟಗಳು 45. ಜಯಕ್ಕಾಗಿ 30 ಓಟಗಳು ಬರಬೇಕಾಗಿದೆ. ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ತರ್ಮಲಕವಾಗಿ ನೇರ ಗುರಿಯನ್ನು ಗುಡ್ಡಕ್ಕೆ ತಗಲಿಸುವಂತ ಪ್ರಯತ್ನವನ್ನು ಯತೀಶ ಮಾಡಿದ್ರು. ಇಲ್ಲಿ ಲೆಗ್ ಬೈ ಎನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ಅಂತಿಮ ಹಂತದ 15 ಎಸೆತ. ಜಯಕ್ಕಾಗಿ 29 ಓಟಗಳು ಬರಬೇಕಾಗಿದೆ. ನಾಲ್ಕನೆಯ ಚೆಂಡು, ವಿಕೆಟ್ ಕೀಪರ್ ಚೇತನ್ ಕ್ಯಾಚ್ ಪಡ್ಕೊಳ್ಳುವಂತಹ ಹಂತದಲ್ಲಿ ಪ್ರಯತ್ನವನ್ನ ಮಾಡಿದ್ರು ಕೂಡ ಕೊನೆಯ ಹಂತ ಇಲ್ಲಿ ಬೌಂಡರಿ ಬರ್ತಾ ಇದೆ. ತಂಡದ ಮೊತ್ತ 50 ಓಟಗಳು, ಅರ್ಧ ಶತಕ. ಆರಂಭಿಕ ಹಂತದ 2 ಪ್ರಮುಖ ವಿಕೆಟ್ ಆಘಾತವನ್ನು ಕಂಡ್ರು ಕೂಡ ಪ್ರಸಿದ್ಧಾಚಾರ್ ಸಮಯ ಕಳೀತಾ ಇದ್ದ ಹಾಗೆ ಎದುರಾಳಿ ಬೌಲರ್ಸ್ಗಳ ಮೇಲೆ ಪ್ರಹಾರ ನಡೆಸುವಂತ ಒಂದು ಹಂತವನ್ನು ಕಾಣ್ತಾ ಇದ್ದಾರೆ. ಮತ್ತೊಂದು ಸೇಫ್ ಶಾಟ್ ಹೊಡೆತ ಮಹೇಶ. ಸ್ಕ್ವೇರ್ ಲೆಗ್ ಅಲ್ಲಿ ಚುರುಕಿನ ಒಂದು ಕ್ಷೇತ್ರರಕ್ಷಣೆ ಮಾಡಿದ್ರು. ಮತ್ತೆ ಒಂದು ಓಟಗಳ ಸೇರ್ಪಡೆ. ಆರನೇ ಓವರ್ನ ಕೊನೆಯ ಚೆಂಡು, ಮತ್ತೊಂದು ಹೊಡೆತ.
ಇಲ್ಲಿ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತನ್ಮೂಲಕವಾಗಿ 6ನೇ ಓವರ್ ಕೂಡ ಮುಕ್ತಾಯ. ತಂಡದ ಮೊತ್ತ 52 ಓಟಗಳು. ಇನ್ನು ಕೂಡ ಜಯಕ್ಕಾಗಿ ಅಂತಿಮ ಹಂತದ 12 ಎಸೆತ, 23 ಓಟಗಳು ಬರಬೇಕಾಗಿದೆ. ಪ್ರತಿ ಓವರಿಗೆ 3 ಬೌಂಡರಿಗಳನ್ನು ದಾಖಲಿಸಬೇಕಾಗಿರುವಂತಹ ಅವಶ್ಯಕತೆಯ ಈ ಪಂದ್ಯ. ಆ ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 52. ಇವಾಗ 12ಕ್ಕೆ 23. 7ನೇ ಓವರ್ಗಾಗಿ ಅಶ್ವಿನ್ ಆಚಾರ್, ಮಹೇಶ ಸ್ಟ್ರೈಕರ್ ಅಲ್ಲಿ. 7ನೇ ಓವರ್ ಮೊದಲ ಚೆಂಡು, ಸುಲಭದ ಕ್ಯಾಚ್ ಅನ್ನು ಸಚಿನ್ ಕೋಡೇಶ್ವರ ಕೈ ಚೆಲ್ಲಿದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಬ್ಯಾಕಪ್ ಆಗ್ತಾ ಇದೆ. ಆ ನಿಟ್ಟಲ್ಲಿ ಓಟವನ್ನು ಪೂರೈಸಿಕೊಳ್ತಾ ಇರುವಂತ ತಂಡ. ಇವಾಗ 11ಕ್ಕೆ 22. ಅಸಾಧ್ಯ ರೀತಿಯ ಒಂದು ಫಲಿತಾಂಶವನ್ನು ನೀಡಬಲ್ಲಂತ ಈ ದಾಂಡು ಚೆಂಡಿನ ಸಮರ. ಈ ಎರಡೂ ತಂಡಗಳು ಕೂಡ ಬಿಗು ಹೋರಾಟವನ್ನು ಮಾಡ್ತಾ ಇದೆ ಜಯ ಮತ್ತು ಅಪಜಯದ ವಿಚಾರದಲ್ಲಿ. ಪ್ರಸಿದ್ಧಾಚಾರ್ ಹೊಡೆತ ಮಿಡ್ ವಿಕೆಟ್ ಅಲ್ಲಿ. ಇವಾಗ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಹೊಡೆತ, ಮತ್ತೆ ಬೌಂಡ್ರಿ, 4 ಓಟಗಳ ಸೇರ್ಪಡೆ ಇಲ್ಲಿ ಪ್ರಸಿದ್ಧಾಚಾರ್ ದಾಖಲಿಸಿದ್ರು. ಆರಂಭಿಕ ಆಟಗಾರರಾಗಿ ಅಂಕಣಕ್ಕೆ ಬಂದರೂ ಕೂಡ ಸ್ವಲ್ಪ ಮಟ್ಟಿಗೆ ಹೊಂದಿಕೊಂಡು ಈ ಆಟವನ್ನು ಆಡ್ತಾ ಇರುವಂತಹ ಯುವ ಆಟಗಾರ ಕೂಡ. ಹತ್ತಕ್ಕೆ 18. ಆರಂಭಿಕ ಹಂತದಲ್ಲಿ ಗೆಳೆಯರು ನಾಗ ಕೇವಲ 1 ಬೌಂಡರಿ ದಾಖಲಿಸಿ ವಿಕೆಟ್ ಅನ್ನು ಒಪ್ಪಿಸಿದ್ರ ಬಳಿಕ ರಾಕರ್ಸ್ ನವೀನ ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿ ದಾಖಲಿಸಿ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಆ ನಂತರ ಪ್ರಸಿದ್ಧಾಚಾರ್ ಸತತವಾಗಿ ಬೌಂಡರಿಗಳನ್ನು ದಾಖಲಿಸುವಂತಹ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇವಾಗಲೂ ವೈಯಕ್ತಿಕವಾಗಿ 24 ಓಟವನ್ನು ದಾಖಲಿಸ್ತಾ ಇರುವಂತಹ ಆಟಗಾರ. ತನ್ಮೂಲಕ ಮತ್ತೊಂದು ಹೊಡೆತ, ಇದು ಕೂಡ ಇಲ್ಲಿ ಪ್ರಸಿದ್ಧಾಚಾರ್ ದಾಖಲಿಸ್ತಾ ಇರುವಂತಹ ಮತ್ತೊಂದು 4 ಓಟಗಳು. ಒಂಬತ್ತಕ್ಕೆ 14 ಈ ಪ್ರದರ್ಶನ ಪಂದ್ಯ ಮತ್ತೆ ಪಂದ್ಯಾಕೂಟವನ್ನು ವೀಕ್ಷಿಸುವಂತ ಪ್ರೇಕ್ಷಕರಿಗೆ ಕುತೂಹಲವನ್ನು ಹೆಚ್ಚಿಸುವಂತ ಎಲ್ಲ ಸಾಧ್ಯತೆಗಳನ್ನು ತೋರ್ಪಡಿಸ್ತಾ ಇದೆ. ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರುವಂತ ಪ್ರಸಿದ್ಧಾಚಾರ್ ಈ ಬಾರಿ ನಟನೆಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಯತೀಶ ಕೊನೆಯ ಹಂತ ಇಲ್ಲಿ ಕ್ಷೇತ್ರರಕ್ಷಣೆ ಮಾಡಿದ್ದಾರೆ. ಬೌಂಡರಿ ಚೆಕಿಂಗ್ ಆಗಿ ಮತ್ತೆ ತೃತೀಯ ನೇತ್ರ. ಬಹಳಷ್ಟೊಂದು ಸುಂದರತೆ ನೆಟ್ಟೆಯ ಹೊಡೆತವನ್ನು ದಾಖಲಿಸ್ತಾ ಇರುವಂತಹ ಪ್ರಸಿದ್ಧಾಚಾರ್. ಯತೀಶ ಅಂತಿಮ ಹಂತ ಕ್ಷೇತ್ರರಕ್ಷಣೆ ಮಾಡಿದ್ದಾರೆ. ಬೌಂಡರಿ ಚೆಕಿಂಗ್ ಆಗಿ ಇಲ್ಲಿ ತೃತೀಯ ನೇತ್ರಕ್ಕೆ ಹೋಗಿತ್ತು. ಸೇವ್ ಅನ್ನುವಂತ ಒಂದು ತೀರ್ಪು, ಕೇವಲ 1 ಓಟಗಳ ಸೇರ್ಪಡೆ.
ತಂಡದ ಮೊತ್ತ ಇವಾಗ 62 ಓಟಗಳು. ಇನ್ನೂ ಕೂಡ ಜಯಕ್ಕಾಗಿ ಅಂತಿಮ 8 ಎಸೆತ, 13ರ ಅವಶ್ಯಕತೆ. ಸ್ವೀಪ್ ಶಾಟ್ ಹೊಡೆತವರ ದಾಖಲಿಸಿದ ಪ್ರಯತ್ನ ತರ್ಮಲಕವಾಗಿ ಚೇತನ್ ರನ್ಔಟ್ ಪ್ರಯತ್ನಕ್ಕೆ ಹೋದ್ರು. ಆದ್ರೂ ಕೂಡ ಓಟವನ್ನು ಪೂರೈಸಿಕೊಳ್ತಾ ಇರುವಂತ ಮಹೇಶ. ಇಲ್ಲಿ ತಂಡದ ಮೊತ್ತ 63. 75ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರುವಂತಹ ತಂಡ ಈಸ್ಟ್ ವೆಸ್ಟ್ ಟೈಟಾನ್ಸಿನ ತಂಡ. ಅಲ್ಲೋ ಕಾರಿಯರ್ಸ್ ಒಂದು ಹಂತದಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸ್ಥಾಪಿಸ್ತಾ ಇರುವಂತಹ ಒಂದು ಸಂದರ್ಭವೇ ಇಲ್ಲಿ ಈಸ್ಟ್ ವೆಸ್ಟ್ ಟೈಟಾನ್ಸಿನ ತಂಡ ಮತ್ತೊಂದೆಡೆ ಪಂದ್ಯವನ್ನ ತಮ್ಮ ಕಡೆಗೆ ಎಳೆದುಕೊಂಡು ಬರುವಂತಹ ಒಂದು ಹಂತವನ್ನು ಮಾಡ್ತಾ ಇದೆ. ಒಂದು ಓಟಗಳ ಸೇರ್ಪಡೆ, ತನ್ನ ಮೊತ್ತ ಕೂಡ 64, 64. 7 ಓವರ್ಗಳ ಮುಕ್ತಾಯದ ಬಳಿಕ 64, 8 ಓವರ್ಗಳ ಪಂದ್ಯವಾಗಿ ಸಾಕ್ತಾ ಇರುವಂತಹ ಒಂದು ಸಂದರ್ಭ. ಆಟಗಾರರಿಗೆ ಬಹಳಷ್ಟೊಂದು ತಮ್ಮ ಆಟಗಾರಿಕೆಯಲ್ಲಿ ಸಮಯ ಸಿಗುತ್ತೆ. ಈ ವಿಚಾರದಲ್ಲಿ ಒಂದು ಹಂತದ ಯಶಸ್ಸನ್ನು ದಾಖಲಿಸ್ತಾ ಇರುವಂತಹ ಪ್ರಸಿದ್ಧ ಆಚಾರ್ ಒಂದು ಹಂತದಲ್ಲಿ ತಂಡಕ್ಕೆ ಜಯ ನೀಡುವಂತ ಎಲ್ಲ ಸ್ಪಷ್ಟದಾಯಕವಾಗಿರುವಂತಹ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಅಂತಿಮ ಹಂತದ 6 ಎಸೆತ, ಜಯಕ್ಕಾಗಿ 11 ಓಟಗಳು ಬರಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡ್ತಾ ಇರುವಂತಹ 2 ತಂಡಗಳು ರೆಡಿಯಾಗಿರಬೇಕು. ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸಿರುವಂತಹ ಸ್ವಾಮಿ ಬಾಲಾಡಿ ಆರ್ನ ಕ್ರಿಕೆಟರ್ಸ್ ಕಾರ್ಕಳ ದಾಂಡಿಗೆ ಭಾಗವನ್ನು ಆಯ್ದುಕೊಳ್ತಾ ಇದೆ. ಬ್ಯಾಟಿಂಗ್ ಅನ್ನ ಆಯ್ದುಕೊಳ್ತಾ ಇರುವಂತಹ ತಂಡ. ಅಂತಿಮ ಓವರ್ಗಾಗಿ ಪ್ರಮೋದ ಮತ್ತೋರ್ವ ಯುವ ಎಸೆತಗಾರ. ಪ್ರಸಿದ್ಧ ಆಚಾರ್ ಇಲ್ಲಿ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಅದ್ಯಾವ ತಂಡ ಜಯಿಸುತ್ತೆ ನೋಡಬೇಕಾಗಿದೆ ಈ ಪ್ರದರ್ಶನ ಪಂದ್ಯದಲ್ಲಿ. ಒಂದೆಡೆ ಅಲೋಕ್ ವಾರಿಯರ್ಸಿನ ತಂಡ, ಮತ್ತೊಂದೆಡೆ ಈಸ್ಟ್ ವೆಸ್ಟ್ ಟೈಟಾನ್ಸಿನ ತಂಡ. ಮೊದಲ ಚೆಂಡು ತನ್ಮೂಲಕವಾಗಿ ಪ್ರಸಿದ್ಧಾಚಾರ್ ಇಲ್ಲಿ ಬೌಂಡರಿಯನ್ನು ದಾಖಲಿಸಿದ್ದಾರೆ. ಶಾಟ್ ಆಗಿತ್ತು, ಪೋಲ್ ಶಾಟ್ ಹೊಡೆತವನ್ನು ಪ್ರಸಿದ್ಧಾಚಾರ್ ದಾಖಲಿಸಿದ್ರು ಕೂಡ ಕೊನೆಯ ಹಂತ ಬೌಂಡರಿ ಬರ್ತಾ ಇದೆ. 4 ಓಟಗಳು ಬರ್ತಾ ಇದೆ. 5ಕ್ಕೆ 7 ಈ ರೀತಿಯ ಕೆಲವೊಂದು ಸಂದರ್ಭ ಪಂದ್ಯವನ್ನು ಉಳಿಸಿರ್ತಕ್ಕಂಥ ಯುವ ಎಸೆತಗಾರ ಕೂಡ ಪ್ರಮೋದ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ 2 ತಂಡದ ಎಲ್ಲ ಆಟಗಾರರು ರೆಡಿಯಾಗಿರಬೇಕು. ಕಾರ್ಕಳ 1 ಟಾಸ್ ಮೊದಲ ಹಂತದಲ್ಲಿ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ತಾ ಇದೆ. ಐದಕ್ಕೆ 7 ಪ್ರಸಿದ್ಧಾಚಾರ್ ಹೊಡೆತ ತನ್ಮೂಲಕ ಇಲ್ಲಿ ಬೌಂಡರಿ ದಾಖಲಾತಿಯನ್ನು ಕಾಣ್ತಾ ಇರುವಂತಹ ಒಂದು ಸಂದರ್ಭ. ಜಯದ ಸನಿಹಕ್ಕೆ ಬಂದು ನಿಲ್ತಾ ಇರುವಂತ ತಂಡ ಈಸ್ಟ್ ವೆಸ್ಟ್ ಟೈಟಾನ್ಸ್. ಜಯಕ್ಕಾಗಿ ಕೇವಲ 3 ಓಟಗಳು ಬರಬೇಕಾಗಿದೆ. ತನ್ಮೂಲಕ ಕ್ಲೀನ್ ಬೌಲ್ಡ್, ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಪ್ರಸಿದ್ಧಾಚಾರ್ ಎದುರಾಳಿಯ ಕೈಯಲ್ಲಿದ್ದ ಪಂದ್ಯವನ್ನು ತಮ್ಮ ತಂಡದ ಕಡೆಗೆ ತಂದಿರ್ತಕ್ಕಂಥ ಆಟಗಾರ ಇವಾಗ ಅಂತಿಮ ಘಟ್ಟದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಅಂತಿಮ ಹಂತದ 3 ಎಸೆತ, ಜಯಕ್ಕಾಗಿ 3 ಓಟಗಳು ಬರಬೇಕಾಗಿದೆ. ಹೊಸ ಆಟಗಾರ ಮತ್ತೋರ್ವ ಯುವ
ಪ್ರತಿಭಾನ್ವಿತ ಆಟಗಾರ ಬಿ ಕೋಟೆಯ ಜೊತೆಗೆ 90 ಅಲ್ಲೂ ಕೂಡ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ ಕೂಡ, ಆಲ್ರೌಂಡರ್ ಆಟಗಾರ. ಇಲ್ಲಿ 3ಕ್ಕೆ 3 ಮತ್ತೆ ಕುತೂಹಲವನ್ನ ಈ ಪಂದ್ಯ ಹೆಚ್ಚಿಸ್ತಾ ಇದೆ. ಬಹಳಷ್ಟೊಂದು ಪ್ರೇಕ್ಷಕರ ಸಮೂಹದಲ್ಲಿ ನಡೀತಾ ಇರುವಂತಹ ಈ ಪಂದ್ಯಾಕೂಟ, ಇಲ್ಲಿ ಪ್ರದರ್ಶನ ಪಂದ್ಯ ಎಲ್ಲ ಪ್ರೇಕ್ಷಕರನ್ನ ಮತ್ತೆ ಈ ಪಂದ್ಯದ ಕಡೆಗೆ ಕರೆದು ತರುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇಲ್ಲಿ 3ಕ್ಕೆ 3 ರೋಮಾಂಚನಕಾರಿ ಘಟ್ಟಕ್ಕೆ ಬಂದು ಹೇಳ್ತಾ ಇರುವಂತಹ ಈ ಪಂದ್ಯ. 4ನೆಯ ಚೆಂಡು ತನ್ಮೂಲಕ ಅದೃಷ್ಟದ ಬೌಂಡರಿ ದಾಖಲಾತಿಯನ್ನು ಕಾಣ್ತಾ ಇರುವಂತಹ ಸಂದರ್ಭ. ಈ ಬಾರಿ ಅವಿಘ್ನ ಸೃಷ್ಟಿ ಟ್ರೋಫಿಯ ಪ್ರದರ್ಶನ ಪಂದ್ಯವನ್ನು ಜಯಿಸ್ತಾ ಇರುವಂತಹ ತಂಡ ಈಸ್ಟ್ ವೆಸ್ಟ್ ಟೈಟಾನ್ಸ್. 75ರ ಬೃಹತ್ ಮೊತ್ತ